ಒಂದು ಕಡೆ ಜ್ಞಾನಿ ಹೇಳ್ತಾ ಇದ್ದಾನೆ, ಮಾನವ ಜನ್ಮದ ಅಥವಾ ಮಾನವನ ಮೂಲ ಗುರಿ ಮತ್ತು ಉದ್ದೇಶ ಏನು ಅಂತ ಕೇಳಿದ್ರೆ ಆನಂದದಲ್ಲಿ ಬದುಕಬೇಕು, ಸಂತೋಷವೇ ಮಾನವನ ಬಂಡವಾಳ ಆಗಬೇಕು, ಮನುಕುಲ ಆನಂದದ ಲೋಲುಪ್ತಿಯಲ್ಲಿ ತೇಲಾಡಬೇಕು ಅಂತಕ್ಕಂಥ ಬಹಳ ದೊಡ್ಡ ಗುರಿಯನ್ನಿಟ್ಟುಕೊಂಡು ಮನುಷ್ಯ ಹೋರಾಡ್ತಾ ಇದ್ದ. ಆ ಹೋರಾಡತಕ್ಕಂಥ ಮನುಷ್ಯನಿಗೆ ನಾವು ಹೊರಗಿನಿಂದ ಹುಡುಕಿದಾಗ ಅಥವಾ ಬಹಿರಂಗದಾಗ ಹುಡುಕಿದ್ರೆ ಶಾಂತಿ ನೆಮ್ಮದಿ ಸಿಗುವುದಿಲ್ಲ. ಪುಣ್ಯಾತ್ಮರೇ, ಶಾಂತಿ ನೆಮ್ಮದಿ ಸಂತೋಷ ಸಿಗತಕ್ಕಂಥ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಮಾನವನಿಗೆ ಅದು ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನು ಬಲ್ಲಂತ ಮಹಾನುಭಾವರು ತಿಳಿಸ್ಕೊಂಡು ಬಂದ. ದಯಾ ಕ್ಷಮ ಶಾಂತಿ ತೇತೆ ದೇವಾತ್ಮಸ್ತಿ ಅಂತ ಹೇಳಿ ಮಾನವಲ್ಲಿ ಮೂಲತಃ ದಯಾಗುಣ ಬೇಕು, ಕರುಣಾ ಬೇಕು. ಬಂಡವಾಳ ಏನು ಅಂತ ಕೇಳಿದ್ರ ನಾವೆಲ್ಲ ಪುಣ್ಯಾತ್ಮರು ಇವತ್ತು ಗಣೇಶ ಉತ್ಸವವನ್ನ ಮಾಡ್ತೀವಿ, ಜಾತ್ರೆಗಳನ್ನ ಮಾಡ್ತೀವಿ. ಜಾ ಅಂದ್ರೆ ಹೋಗುದು ಮರಾಠಿ ಒಳಗೆ ಜಾತ್ರಿ. 3 ಗುಣಗಳನ್ನ ಕಳಿಸ್ಕೊಳ್ಳೋದ, 3 ಹೊರಗೆ ಕೊಡೋದದ, 3 ಒಳಗೆ ತಗೊಳ್ಳೋದದ. ಅಂದಾಗ ಪುಣ್ಯಾತ್ಮರು ಏನು ಅಂತ ಕೇಳಿದ್ರ ಹೊರಗಿನ ಉತ್ಸವವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ. ಏನೇನೋ ವಾದ್ಯಗಳನ್ನು ಬಾರಿಸ್ತೀವಿ, ಭಂಡಾರವನ್ನು ತೂರ್ತೀವಿ, ಇನ್ನೇನೋ ಮಾಡ್ತಾ ಇದ್ದೀವಿ. ಪುಣ್ಯಾತ್ಮರೇ, ಹೆಂಗ ನಾವು ಹೊರಗಿನ ಉತ್ಸವವನ್ನು ಮಾಡಾಕತ್ತಿದೀವಿ, ಯಾವ ವ್ಯಕ್ತಿ ಒಳಗ ಉತ್ಸವ ಮಾಡ್ತಕ್ಕಂಥ ಸದ್ಬುದ್ಧಿ ಬರ್ತದ ಅವಾಗ ಪುಣ್ಯಾತ್ಮರ ಜಾತ್ರೆಗಳ ಸಾರ್ಥಕತೆಯನ್ನು ಪಡಿತಾವ, ಮಾನವರಿಗೆ ಸಂತೋಷ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ನಾವೆಲ್ಲ ಆಲೋಚನೆ. ನಮಗ ಆನಂದ ಬೇಕಾಗ್ಯದ, ಸಂತೋಷ ಬೇಕಾಗ್ಯದ. ನಿನಗೆ ಆನಂದ ಸಂತೋಷ ನೆಮ್ಮದಿ ಬೇಕಾಗಿತ್ತಂದ್ರ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಹೃದಯ ಇಟ್ಕೋ. ಹೊಟ್ಟಿ ಕೆಚ್ಚನ ಪಡತಕ್ಕಂಥ ಗದ್ದಲಕ್ಕೆ ಹೋಗ್ಬೇಡ. ಅವನವನ ಯೋಗ್ಯತಾನುಸಾರವಾಗಿ, ಅವನವನ ಭೋಗದಾನುಸಾರವಾಗಿ ಅವನ ಮೇಲೆ ಕೇಳಾಕತ್ತಾನ, ಅದು ನೋಡಿ ಖುಷಿ ಪಡು, ಅದು ನೋಡಿ ಆನಂದ ಪಡಿತಕ್ಕಂಥದನ್ನ ಇಟ್ಕೋ. ನೀನ್ ಅಕಸ್ಮಾತ್ ಪುಣ್ಯಾತ್ಮ, ಅದಕ್ಕೆ ಸಿದ್ದೇಶ್ವರ ಹೇಳ್ತಾರ, ಒಳ್ಳೇದು ಮಾಡಿದ್ರು ಮರೆತು ಬಿಡು, ಕೆಟ್ಟದ್ದು ಮಾಡಿದ್ರು ಮರೆತು ಬಿಡು. ಅಕಸ್ಮಾತ್ ಎಲ್ಲಾ ನಿನ್ ತಲೆ ಒಳಗೆ ಇಟ್ಕೊಂಡಿದ್ರೆ ಹೆಂಗ್ ಸಾಧ್ಯ ಆಗ್ತದ? ಮನುಷ್ಯ ಕಾಶಿಗೆ ಹೊಂಟಾನ, ಕಾಶಿ ಪಾದಯಾತ್ರೆ ಮಾಡ್ಕೊಂತ ಕಾಸಿಗೆ ನಡೆದಾನ. ಹಳ್ಳಿಯನ್ನು ದಾಟಿದ ಇಂಥ ಒಂದು ದೊಡ್ಡ ಕ್ಷೇತ್ರಕ್ಕೆ ಬಂದ. ನಾವೆಲ್ಲ ಪುಣ್ಯಾತ್ಮರು ಊರಾಗಿರ್ತಕ್ಕಂಥ ಹೊಲಸನ್ನು ತಿಪ್ಪಿ ಎತ್ತು ಊರು ಹೊರಗಿಟ್ಟಿರ್ತೀವಿ, ಇಡ್ತೀವಿ. ತಿಪ್ಪಿ ಎತ್ತು ಊರು ಹೊರಗಿಟ್ಟಿರ್ತೀವಿ. ಆ ತಿಪ್ಪಿ ಒಳಗೆ ಸಾಕಷ್ಟು ರಸ್ತೆ ಬದಿ ಇತ್ತು, ಸಾಕಷ್ಟು ಹೊಲಸು ಬಿದ್ದಿತ್ತು. ಈ ಮನುಷ್ಯ ಅಲ್ಲಿದ ಪಾದಯಾತ್ರೆ ಹೊಂಟಿದ್ದ. ಹೋಗು ಕಾಲಕ್ಕೆ ತಿಪ್ಪಿ ನೋಡಿದ. ತಿಪ್ಪಿ ನೋಡಿ ಆ ತಿಪ್ಪಿಗೆ ಅಂತಾನ, ಎಷ್ಟು ನೀನು ಹೊಲಸದಿ, ಏನ್ ನಿನ್ನ ಆಕಾರ, ಏನ್ ನಿನ್ನ ವಿಕಾರ, ಹಿಂಗೆಲ್ಲ ಬೈಲಿಕ್ಕತ್ತ ತಿಪ್ಪಿ. ಕಲ್ಪನೆ ಹೇಳಾಕತ್ತೆ, ಬೈಲಿಕ್ಕತ್ತ. ಅವಾಗ ಆ ತಿಪ್ಪಿ ಹೇಳಿತು, ನೀನ್ ಎಲ್ಲಿಗೆ ಹೊಂಟಿದಿ? ಕಾಶಿಗೆ ಹೊಂಟಿದಿ. ನಾನು ಹೊಲಸ ತಿಳ್ಕೊಂಡು ಊರು ಮಂದಿ ಎಲ್ಲ ತಂದು ನನಗೆ ಹೊರಗೆ ಹಾಕ್ಯಾರ. ನಾನು ಹೊಲಸ ತಿಳ್ಕೊಂಡು ಊರ್ ಮಂದಿ ಎಲ್ಲ ತಂದು ನನಗ್ ಹೊರಗೆ ಹಾಕ್ಯಾರ. ಆ ಹೊರಗೆ ಹಾಕಿರ್ತಕ್ಕಂಥದನ್ನು ಊರ್ ಮಂದಿ ಎಲ್ಲ ಹೊಲಸತ್ತು ಹೊರಗೆ ಹಾಕಿದಾಗ ನೀನು ಕಾಶಿಗೆ ಹೊಂಟಿದಿ, ವಿಶ್ವನಾಥನ ದರ್ಶನ ಕೊಟ್ಟಿದಿ. ಅಂತ ಪುಣ್ಯಾತ್ಮನ ಹೋಗು ಕಾಲಕ್ಕೆ ತಲೆ ಖಾಲಿ ಇಟ್ಕೊಂಡು ಹೋಗುದು ಬಿಟ್ಟು ಊರೆಲ್ಲ ಹೊರಗೆ ಹಾಕಿದ ಹೊಲಸು ನಿನ್ನ ತಲೆಯಾಗಿ ಯಾಕೆ ತಗೊಳಕತ್ತಿ ಅಂತ ತಿಳ್ಕೊಂಡು ಆ ತಿಪ್ಪಿ ಕೇಳ್ಕೊತ ಬಂದು ತಿಪ್ಪಿ. ಹಂಗಾದ್ರೆ ಸಂತೋಷ ಸಿಗ್ತದೆ, ಸುಖ ಸಿಗ್ತದೆ. ಅದಕ್ಕೆ ಬಲ್ಲವ್ರು ಹೇಳ್ತಾರ, ಊರು ಮುಂದೆ ತಿಪ್ಪಿನೂ ಇರ್ತದ, ಸುಂದರವಾಗಿರ್ತಕ್ಕಂಥ ಗಿಡನೂ ಇರ್ತದ. ಆ ಗಿಡದೊಳಗೆ ಹೂ ಅರಳಿರ್ತದ, ಆ ಹೂ ವಾಸನೆ ಕೊಡ್ತದತ್ತ, ಮತ್ತೊಂದಿಷ್ಟು ನಿನಗೆ ನೆರಳನ್ನು ಕೊಡ್ತದೆ ಅಂತ. ಅದಕ್ಕೆ ನೀನ್ ಏನ್ ಮಾಡೋದಕ್ಕಾದ್ರೆ ತಿಪ್ಪಿ ವರ್ಣನೆ ಮಾಡಕ್ ಹೋಗ್ಬೇಡ, ಹೂವಿನ ವರ್ಣನೆಯನ್ನು ಮಾಡು, ವೃಕ್ಷದ ವರ್ಣನೆಯನ್ನು ಮಾಡು, ಗಿಡದ ವರ್ಣನೆಯನ್ನ ಮಾಡು. ನಾವು ಮಣ್ಣಾಗ ಒಂದು ಪುಣ್ಯಾತ್ಮರ ಬೀಜ ಹಾಕಿದೀವಿ, ಬೀಜಾಗ ಒಂದು ಮಣ್ಣು ಹಾಕಿದೀವಿ, ಮಣ್ಣಾಗ ಬೀಜ. ಆ ಬೀಜ ಪುಣ್ಯಾತ್ಮರ ವೃಕ್ಷ ಆಗ್ತದ ಯಾವಾಗ ನೀರು ಮತ್ತು ಮಣ್ಣು ಕೂಡಿದ. ಆ ಮಣ್ಣಾಗನ ಬೆಳೀತದ, ಬೆಳೆದ ಆ ಗಿಡದೊಳಗೆ ಹೂ ಅರಳ್ತದ, ಹೂ ಅರಳಿರ್ತಕ್ಕಂಥ ಹಣ್ಣಾಗ್ತದ. ಇದೆಲ್ಲ ಮಣ್ಣಾಗ ಆಗ್ತದ. ಅದ್ರ ಪುಣ್ಯಾತ್ಮರ ಹಣ್ಣಿನೊಳಗೆ ಮಣ್ಣು ಇಟ್ಟಾನ ಭಗವಂತ ಏನು ರುಚಿ ಇಟ್ಟನ್ರಿ? ಹಣ್ಣಿನೊಳಗ ಮಣ್ಣಿಟ್ಟಿಲ್ಲ, ನಮಗ ರುಚಿನೇ ಇಟ್ಟದಂದ್ರೆ ಈ ಭೂಮಿ ತಾಯಿ ಎಷ್ಟು ಪುಣ್ಯಾತ್ಮರಿ ಲೀಲೆ ಇರ್ಬೇಕಂತಕ್ಕಂಥ ನಾವೆಲ್ಲ ಆಲೋಚನೆ ಮಾಡಬೇಕು. ಅಂತ ಭೂಮಿ ತಾಯಿ ಏನ್ ಮಾಡ್ಯಾಳಂದ್ರ, ನೀನ್ ಏನೇನು ಮಾಡಿದಿಲ್ಲ, ನೀನೇನೇನು ಮಾಡಿ ಎಲ್ಲ ಪಾಪವನ್ನು ಸಹಿಸಿಕೊಂಡು ಮತ್ತೆ ನಿನಗೆ ಬದುಕನ್ನು ಕಟ್ಟಿಕೊಡಕತ್ತಾರ. ಅದಕ್ಕೆ ನೀನೇನ್ ಮಾಡೋದಕ್ಕಿಲ್ಲ ಪುಣ್ಯಾತ್ಮರೇ, ಮರ ನೀರು ಹಾಕಿ ಗೊಬ್ಬರ ಹಾಕಿನವನಿಗೂ ಹಣ್ಣು ಕೊಡ್ತದ, ನೀರು ಹಾಕಿ ಗೊಬ್ಬರ ಹಾಕಿನವನಿಗೆ ಹಣ್ಣು ಕೊಡ್ತದ, ಕಲ್ಲು ಹೊಡೆದವನಿಗೆ ಹಣ್ಣು ಕೊಡ್ತದ. ಎಂದಾರ ಮತ್ತೇನ್ ಕೊಟ್ಟತೇನು? ಏನ್ ಕೊಟ್ಟದನು? ಹಿಂಗೆ ಮನುಷ್ಯ ಕಲ್ಲು ಹೊಡಿತಿದ. ಮೊದಲು ಒಂದು ಕಲ್ಲು ಹೊಡೆದ, 2 ಹಣ್ಣು ಬಿದ್ದು ತಿಂದ, ಸಮಾಧಾನ ಆಗಲಿಲ್ಲ. ಮತ್ತೆ ಕಲ್ಲು ತಗೊಂಡ, ಮತ್ತೆ ಹೊಡೆದ, 2 ಹಣ್ಣು ಬಿದ್ದು.
3 ಕಲ್ಲು ಹೊಡೆದ 6 ಹಣ್ಣು ಕೊಟ್ಟಿತ್ತು ಗಿಡ. ಹಣ್ಣು ತಿಂದ ಮನುಷ್ಯ ಕೇಳಿದ, ನಿನಗೆ ಜರ ಕೋಪ ಐತಿಲ್ಲೋ, ನಿನಗೆ ಸಿಟ್ಟನ್ನು ಐತಿಲ್ಲೋ, ಯಾಕಂತ ಕೇಳ್ತಾನೆ. ಅಲ್ಲ, ನಾ 1 ಕಲ್ಲು ಹೊಡೆದ್ನಿ 2 ಹಣ್ಣು ಕೊಟ್ಟಿ, ಮತ್ತೊಂದು ಕಲ್ಲು ಹೊಡೆದ್ನಿ ಅವಾಗ ಹಣ್ಣ ಕೊಟ್ಟಿ, ಕೊನೆಗೊಂದು ಕಲ್ಲು ಹೊಡೆದ್ನಿ ಅವಾಗ ಹಣ್ಣು ಕೊಟ್ಟಿ, ಇಷ್ಟು ಕಲ್ಲು ಹೊಡೆಸ್ಕೊಂಡು ಹಣ್ಣ ಕೊಡತ್ತಿದೆ ಅಂದ್ರ ನಿನ್ನಲ್ಲಿ ಕೋಪ ರೋಷ ಆವೇಶ ಐತಿಲ್ಲೋ. ಮರ ಹೇಳ್ತದ, ಮರ ನಮ್ಮವ್ವ ನಮಗ್ ಕಲಿಸಿಕೊಟ್ಟಾಳ ಪಾಠ. ಎಂತ ಪಾಠ ಕಲಿಸಿಕೊಟ್ಟಾಳ ಅಂತ ಕೇಳಿದ್ರೆ, ಹೆಂಗ್ಯಾಂಗ ಎತ್ತರಕ್ಕೆ ಬೆಳಿಲಾಕತ್ತಿಲ್ಲ, ಹಂಗ ಕಲ್ಲು ಹೊಡಿ ಜನ ಹೆಚ್ಚಾಗ್ತದ. ಕಲ್ಲು ಹೊಡಿತಕ್ಕಂತ ಜನಗೆ ನೀ ಕಲ್ಲ ಕೊಡಬೇಡ, ಹಣ್ಣು ಕೊಡೋ ತಿಳ್ಕೊಂಡು ನನ್ನ ತಾಯಿ ಹೇಳಿ ಕಲಿಸಿಕೊಟ್ಟಾಳ, ಅದಕ್ಕೆ ನೀನು ಹಣ್ಣು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮರ ಇದನ್ನ ಹೇಳ್ತದ. ಮತ್ತ ನಾವೇನ್ ಹೇಳಾಕತ್ತೀವಿ, ಅಪ್ಪ ಜೀವ ಹೊಂಟಿರ್ತೈತೆ ಅದ, ಮಗ ನನ್ನ ಕೈಯಾಕ ಕೈ ಕೊಡು, ನನ್ನ ಕೈಯಾಕ ನಾ ಏನ್ ಕಲ್ಲು ಹುಗದಲ್ಲ 1 ಇಂಚು ಸರಿಲಾದಂಗ ನೋಡ್ಕೊತಾನ ನನ್ನ ಕೈಯಾಗ ಕೈ ಹಾಕತ್ತ. ನೀವು ಹೊಂಟಾಣ ಮುಗಿಸ್ಕೊಂಡು ಅಂದ್ರೆ ಮುಂದಿನವ್ರಿಗೂ ಕೂಡ ಅದೇ ಇರ್ಬೇಕು. ಇದು ಮನುಷ್ಯ ಜನ್ಮ ಬಹಳ ದೊಡ್ಡದಂತ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರ ಬಲ್ಲವರೇನ್ ಹೇಳ್ತಾರಂತ ಕೇಳಿದ್ರ, ಸರ್ವನನ್ನು ಪ್ರೀತಿಸು ಅದು ನಿನ್ನ ದೇವರು ಅಂತ ಹೇಳ್ತಾರೆ. ಗುಡಿಯಾಗ ದೇವರೈತೆ, ಗುಡಿಯಾಗ ದೇವ್ರೈತಿ, ನಾವು ಕಲ್ಪನೆ ಇಟ್ಕೊಂಡಿದ್ವಿ. ದೇವ್ರು ಎಲ್ಲಿದಾನಂತ ಕೇಂದ್ರ ಪುಣ್ಯಾತ್ಮರೇ, ಹಸಿದವರ ಹೊಟ್ಟೆಯೊಳಗೆ ದೇವರದ, ಶ್ರೀಮಂತರ ಹಣದೊಳಗಿಲ್ಲ, ಹಸಿದವನ ಅಣ್ಣದೊಳಗೆ ದೇವರದಾನ. ಅದಕ್ಕೆ ನೀ ಎಲ್ಲರನ್ನು ಪ್ರೀತಿಸು, ಅದು ನಿನ್ನ ದೇವರಾಗ್ತದ, ಅದು ನಿನ್ನ ದೇವರಾಗ್ತದ. ಅದಕ್ಕೆ ಬಂದವ್ರು ಹೇಳ್ರು ಪುಣ್ಯಾತ್ಮರೇ, ನೋಡ್ರು ಪಶು ಪಕ್ಷಿ ದನ ಕರಗಿ ಗೊತ್ತದು, ಕಾಗಿ ಒಂದಗಳು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು ತಿಳಿತು. ಅಕಸ್ಮಾತ್ ಕಾಗಿ ಒಂದು ಅನ್ನದ ಅಗಳು ಕಂಡಿತ್ತಂದ್ರೆ ಏನ್ ಮಾಡ್ತದ, ತನ್ನೆಲ್ಲ ಬಳಗವನ್ನು ಕರೀತದ, ಕರ್ಕೊಂಡು ತಿಂತದ. ಮತ್ತು ಮನುಷ್ಯನಾಗಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು. ಧರ್ಮ ಏನಂತ ಆ ಮಾವೀರ ಭಗವಾನರು ಮರದ ಕೆಳಗೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಿದ್ರು. ಮಾವೀರ ಭಗವಾನರು ಗಿಡದ ಕೆಳಗೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಿದ್ರು. ಮಾಡುವಂತ ಸಂದರ್ಭದೊಳಗ ಒಬ್ಬ ಹುಡುಗ ಬಂದು ಆ ಗಿಡದಲ್ಲಿ ಕಲ್ಲು ಹೊಡಿತಾನ, ಮಾವೀರ ಮರ. ಆ ಕಲ್ಲು ತಪ್ಪಿ ಬಂದು ಮಾವೀರ ಭಗವಾನರು ತಲೆಗೆ ಕೂಡುತ್ತದೆ. ಕೂತಂತ ಸಂದರ್ಭದೊಳಗ ಕಣ್ಣಾಗ ನೀರು ಬರಾಕಿತ್ತು, ನೆತ್ತರು ಸೋರಾಕಿತ್ತು. ಹುಡುಗ ಓಡಾಕತ್ತ ಕರವರಾತನಿಗೆ, ನನ್ನಿಂದ ತಪ್ಪಾಗೈತಿ, ನಿಮಗೆ ಬಹಳ ನೋವಾಗಿರ್ಬೇಕು. ಅವಾಗ ಮಾವೀರ ಭಗವಾನ್ ಹೇಳಿದ್ರು, ನೋವಾಗಿಲ್ಲ, ಮತ್ತೆ ಕಣ್ಣೀರು ಯಾಕೆ ಹಾಕ್ಲಕತ್ತೀರಿ? ಅವಾಗ ಒಂದು ವೇಳೆ ಮಹಾತ್ಮರ ಕೇಳ್ತಾರ, ನೀನು ಗಿಡಕ್ಕೆ ಕಲ್ಲು ಯಾಕೆ ಹೊಡೆದಿ ಅಂತ ಕೇಳಿದ್ರು. ಗಿಡದಾಗ ಹಣ್ಣಿತ್ರಿ, ಹಣ್ಣು ತಿನ್ನಿಸಲಾಗಿ ನಾನು ಕಲ್ಲು ಬಿಡೋದಿಲ್ಲ. ಆ ಗಿಡಕ್ಕೆ ಕಲ್ಲು ಕೊಟ್ಟಾಗ ಆ ಗಿಡ ನಿನ್ಗೆ ಏನ್ ಮಾಡ್ತದ, ಅದಕ್ಕೆ ಅರಿವಿಲ್ಲ, ಜ್ಞಾನ ಒಂದೇ ಅದ. ಶೇಷ ಅಂತಕ್ಕಂಥದ್ದು ಶೇಷ ಮತ್ತು ವಿಶೇಷ ತಿಳ್ಕೊಂಡು 2 ಜ್ಞಾನ ಮನುಷ್ಯನಿಗೆ ಕೊಟ್ಟಾರ ದೇವರ. ಮರಕ್ಕೆ ಒಂದೇ ಜ್ಞಾನ ಅದ, ಒಂದೇ ಜ್ಞಾನ ಇರ್ತಕ್ಕಂಥದ್ದು. ಅರಿವಿರಲಾರ್ದ ಗಿಡ ನಿನಗೇನು ಕೊಡ್ತದ, ಕಲ್ಲು ಹೊಡೆದಾಗ ಹಣ್ಣು ಕೊಡ್ತತಿ. ಈ ಅರಿವಿನ ಗಿಡಕ್ಕೆ ಕಲ್ಲು ಹೊಡೆದಿ, ನಾನು ಆ ಮರದಕ್ಕಿಂತ ಕನಿಷ್ಠ ಅಂತ ತಿಳ್ಕೊಂಡು ದುಃಖ ಮಾಡ್ತಾನೆ. ಅದಕ್ಕೆ ಮಾವೀರ ಭಗವಾನರು ಆ ತೋಟವನ್ನ ಆ ಹುಡುಗನ ಹೆಸರು ಬಳಸ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕ್ತಾರೆ. ನಾವೇನಾಗಬೇಕಾಗಿತ್ತು ಕೇಂದ್ರ ಪುಣ್ಯಾತ್ಮರೇ, ಇದು ನಮಗೆ ಎಷ್ಟು ದಿವಸದ ಶಾಂತಿ ಐತಿ ಅಂತ ಕೇಳಿದ್ರ 7 ದಿನದಾಗ ನಮ್ದು ಶಾಂತಿ ಮುಗಿಬೇಕು. ನೀ ಯಾವಾಗ 7 ದಿನದಾಗ ಸಾಯ್ಬೇಕು, ಏನ್ ಬಿಟ್ಟು ಸಾಯ್ಲಕ್ ಬರ್ತದ. ಅದಕ್ಕೆ ತರುಣ ಸಾಗರ ಜನ ಬರೀತಾರೆ, ಸೋಮವಾರ ಜನ್ಮ ಹುಯೆ ಮಂಗಳಾರ ಬಡೆ ಹುಯಿ, ಸೋಮವಾರ ಜನ್ಮ ಹುಯೆ ಮಂಗಳಾರ ಬಡೆ ಹುಯೆ, बुधवार लगिन हुए, गुरुवार बच्चा पैदे हुए, शुक्रवार बीमार पड़े, शनिवार आस्पत्रे गए, रविवार चल हेसे हे जिंदगी क्या है सोमवार ಹುಟ್ಟಿದೆ, ಮಂಗಳವಾರ ದೊಡ್ಡವಾದೆ, ಬುಧವಾರ ಲಗ್ನ ಮಾಡು, ಗುರುವಾರ ಒಂದು ಮಗನಿಗೆ ಹಡದಿ, ಶುಕ್ರವಾರ ಜಡ್ಡಿಲಿ ಬಿದ್ದಿ, ಶನಿವಾರ ದವಾಖಾನೆ ಒಯ್ದು ಬಿಟ್ರು, ರವಿವಾರ ದಿವಸ ಚಲ್ ಹೆಸಿ ಜಿಂದಿಗೆ ತಿಳ್ಕೊಂಡು ಕಡಿ ಜಾತ್ರೆ ಕಾಕ ಕಡಕ್ ಮಾಡಿ ತಿಳ್ಕೊಂಡು ಹಲಿಗೆ ಹಚ್ತಾರ, ಪಟಕ ಶುಭ ಹಚ್ತಾರ, ಏನೆಲ್ಲಾ ಮಾಡ್ತಾರ. ಅವಾಗ ಪುಣ್ಯಾತ್ಮರೇ ಹೋಗ್ತಕ್ಕಂಥ ಸಂದರ್ಭ ಬರ್ತದ. ಅದಕ್ಕೆ ನೀನ್ ಏನ್ ಮಾಡುವಂತ ಕೇಳಿದ್ರೆ ಇರುವುದ್ರೊಳಗ ಪುಣ್ಯಾತ್ಮರೇ ಹೇಳ್ತಾರ ಪುಣ್ಯಾತ್ಮರ ಬರಿತಾರ ಪುರಂದರದಾಸರು, ದಾಳಿಕೋರರ ಬರುವ ಮುನ್ನ ಧರ್ಮ ಗಳಿಸಿಕೊಳ್ಳಿರು ಅಂತಕ್ಕಂಥ ಮಾತಾಡ. ಇವತ್ತು ಮಾರಕತ್ತಲ್ಲಿ ನಿಮ್ ತಾಜ್ಪುರ ಗ್ರಾಮದ ಶ್ರಾವಣದಾಗ 1 ತಿಂಗಳು ಅನ್ನ ದಾಸೋಹ ನಡೀತದೆ. ಲಕ್ಕಮ್ಮನ ಜಾತ್ರೆಗೆ ದಾಸೋಹ ನಡೀತದೆ. ಮಾರುತಿ ಆಂಜನೇಯನ ಓಕಳಿ ಸಂಬಂಧರ ದಾಸೋಹ ನಡೀತದೆ. ಪುಣ್ಯಾತ್ಮರೇ ನಿರಂತರವಾಗಿರ್ತಕ್ಕಂಥದ್ದು ನಡೆದದ. ಇದೇನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಮುನ್ಸಿಪಾಲಿಟಿ ಒಳಗೆ ಒಂದು ಡಬ್ ಇರ್ತದ, ಪೋಸ್ಟ್ ಆಫೀಸ್ದಾಗ ಒಂದು ಡಬ್ ಇರ್ತದಿಲ್ಲ.
ನೀವೇನ್ ಮಾಡಾಕತ್ತೀರಿ ಅಂತ ಕೇಳಿದ್ರೆ ಇವತ್ತೆಲ್ಲ ಪೋಸ್ಟ್ ಆಫೀಸ್ ಡಬ್ಬಿ ಒಳಗೆ ಹಾಕಿ ಬಿಟ್ಟಿರಿ. ಪತ್ತ ತಪ್ಪೈತೆ ಅಂದ್ರೂ ಕೂಡ ವಾಪಸ್ ಬರ್ತದ. ಅದೇ ಮುನ್ಸಿಪಾಲಿಟಿ ಡಬ್ಬಿಗೆ ಹಾಕಿ ವಾಪಸ್ ಬರುದಿಲ್ಲ. ಬಂದ್ರೆ ಇವತ್ತು ನಿಮ್ದು ಕೆಲಸ ಹೇಗೆ ನಡೆದತ್ತೆ ಕೇಳಿದ್ರೆ ಪುಣ್ಯದ ಕಾರ್ಯ ನಡೆದು. ಅದಕ್ಕೆ ಬಂದವ್ರು ಹೇಳ್ತಾರ ಪುಣ್ಯಾತ್ಮರೇ, ಅರ್ಜುನಗೆ ಪರಮಾತ್ಮ ಉಪದೇಶ ಮಾಡ್ತಾನೆ ಗೀತೆ ಒಳಗ, ಅನಿತ್ಯಾನಿ ಶರೀರಾನಿ. ಅಪರೂಪವಾಗಿರ್ತಕ್ಕಂಥ ಜೀವನ ಐತೆಪ್ಪ. ಅನಿತ್ಯಾನಿ ಶರೀರಾನಿ ಯೋ ನೈವ ಶಾಶ್ವತ, ನಿತ್ಯ ಮರ್ತಿಯೋ ಸನ್ನಿತ, ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮ ಅಂದ್ರೆ ಪುಣ್ಯ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ಏನ್ ಪುಣ್ಯ ಮಾಡಪ್ಪ. ಏನ್ ಪುಣ್ಯ ಅಂತ ಕೇಳಿದ್ರೆ, ಪರರಿಗೆ ಪೀಡೆಯನ್ನು ಕೊಡಬೇಡ, ಪರರಿಗೆ ಪಾಪದ ಕಾರ್ಯವನ್ನು ಮಾಡಬೇಡ, ಯಾರಿಗೆ ಪೀಡೆಯನ್ನು ಕೊಡಬೇಡ, ನಿನ್ನಷ್ಟಕ್ಕೆ ನೀನು ಬದುಕುದು ಕಲಿತಿ ಅಂದ್ರ ಜೀವನ ಏನಾಗ್ತದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೆ ಅವನಿಗೆ ಒಪ್ಪಿಗೆ ಆಗ್ತದೆ. ಅವನಿಗೆ ಗೊತ್ತಿಲ್ಲ. ಅನಂತ ಮಂದಿ ಮಹಾತ್ಮರು ಎಂತೆಂತ ಪ್ರಸಂಗ ಬಂದ್ರು ಕೂಡ ಪುಣ್ಯಾತ್ಮ ಏನ್ ಮಾಡ್ಯಾರ ಅಂತ ಕೇಳಿದ್ರ ಕ್ಷಮಾ ಅಂತಕ್ಕಂಥದ್ದು ಇಟ್ಕೊಂಡು ಬಂದ್ರು. ಅದಕ್ಕೆ ನಾನು ಬಗ್ಗೆ ದಯಾ ಕ್ಷಮ ಶಾಂತಿ ತೇತ ದೇವಾಸ್ತೇ. ಏಕನಾಥ ಮಹಾರಾಜರಿಗೆ ಏನ್ ಮಾಡಿದ್ರು? 1,000 ರೂಪಾಯಿ ಕೊಡ್ತಾರ. ಅಕಸ್ಮಾತ್ ಏಕನಾಥ ಮಹಾರಾಜರಿಗೆ ಕೋಪ ತರಿಸಿದೆ ಅಂದ್ರ ನೀನು 1,000 ರೂಪಾಯಿ ಬಹುಮಾನ ಕೊಡ್ತಾರ ತಿಳ್ಕೊಂಡು ಹೇಳಿರ್ತಾರ. ಕಿಡಿಗೇಡಿ ಕಂಪನಿ ಇರ್ತದ. ಈ ಕಟ್ಟಿ ಮೇಲೆ ಮಹಾತ್ಮರು ಸ್ನಾನ ಮಾಡ್ಕೊಂಡು ಬರ್ತಿದ್ರು. ತಂಬಾಕು ತಿಂದು ಉಗುಳಿ ಬಿಟ್ರು. ಅವಾಗ ಮತ್ತೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಬಂದು ಮತ್ತೆ ಉಗುಳಿದ. 100 ಬಾರಿ ಉಗುಳಿದ್ರು. 100 ಬಾರಿ. ಅವಾಗ ಹೊಟ್ಟೆ ಕೋಪ ಬರ್ಲಿಲ್ಲ. ಅಲ್ಲ, ನಾನು 100 ಬಾರಿ ನಿನಗೆ ಉಗುಳಿನಿ, ನಿನಗೆ ಜರ ಶಿಫ್ಟ್ ಐತಿಲ್ಲ, ಕೋಪ ಐತಿಲ್ಲ ಅಂತ ಕೇಳಿದಾಗ, ನೋಡಪ್ಪ ನಾನು ನಿತ್ಯನು 2 ಸಲ ಸ್ನಾನ ಮಾಡ್ತೀನಿ. ಇವತ್ತು ನಿನ್ನ ಅನುಗ್ರಹದಿಂದ 100 ಬಾರಿ ಗಂಗಾ ನದಿ ಸ್ನಾನ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತದಂದ್ರ ನೀನೇ ನನ್ನ ಪಾಲಿನ ದೇವರು ಅಂತಕ್ಕಂಥ ಮಾತು ನಮ್ಮಿಂದ ಆಗ್ತದ್ರಿ. ನಮ್ಮಿಂದ ಆಗ್ತದ್ರಿ. ನಮ್ಮಿಂದ ಆಗ್ತದೆ. ವಾಣೂರು ಮಠದಾಗ ಪುಣ್ಯಾತ್ಮನ ಢಂಕನಾಳ ದೈಗೊಂಡು ಬಂದ, ಒಂಟಗಾಲಿ ನಿಂತು ಬಿಟ್ಟಾನ. ಒಂಟಗಾಲೆ, ನನಗೆ ಆಶೀರ್ವಾದ ಮಾಡು, ನನಗೆ ಸಂಪತ್ತನ್ನು ಕೊಡು, ಐಶ್ವರ್ಯ ಕೊಡು, ಸಿರಿ ಕೊಡು ತಿಳ್ಕೊಂಡು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು. ಆದ್ರ ಪುಣ್ಯಾತ್ಮ ದೇವರಿಗೆ ಗೊತ್ತಿತ್ತು ಇವ್ ಮುಂದೆ ಕೈ ಕೊಡ್ತಾನ ತಿಳ್ಕೊಂಡು, ವಚನ ಭ್ರಷ್ಟನಾಗ್ತಾನೆ ತಿಳ್ಕೊಂಡು ಗೊತ್ತಿತ್ತು. ಅವನಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ ಬೇರೆ ದೇವರ ಕರಿದೇವರ. ಅವಾಗ ಪುಣ್ಯಾತ್ಮರ ಬೀಜಾಳ ಗುಂತಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯವನ್ನ ಕಾಯ್ತಕ್ಕಂಥ ಮಾಳಿಂಗರಾಯರಿಗೆ ಅರಿವು ಸಂಧಾನ ಆಗ್ತದ. ಅವಾಗ ಪುಣ್ಯಾತ್ಮರ ಕ್ವಾಣೂರು ಮಠಕ್ಕೆ ಬಂದು ನಾನು ಜಾಮೀನದ ಭಂಡಾರ ಕೊಡುವಂತಕ್ಕಂಥ ಜಾಮೀನಾಗಿ ಭಂಡಾರ ಕೊಡಿಸಿದ ಉಳಿತನ ಗೌಡ್ನಲ್ಲಿ ಉಳಿತ್ರಿ. ಬಂಗಾರದ ಮಂಚ, ಐಶ್ವರ್ಯ, ಸಾಕಷ್ಟು ಸಂಪತ್ತು ತುಂಬಿ ತುಳುಕ್ತಿತ್ತು. ಒಂದ್ಸಲ ಬೀರದೇವರಂತ ಪರೀಕ್ಷೆ ಮಾಡ್ಕೊಂಡು ಬಾ, ನೀ ಜಾಮೀನಾಗಿದೆ, ಅವನಲ್ಲಿ ಉಳಿದೈತೆ ಇಲ್ಲೋ ತಿಳ್ಕೊಂಡು. ಅದಕ್ಕೆ ಪುಣ್ಯಾತ್ಮರ ಬಸವಣ್ಣ ಬರೀತಾನ, ಹಾವು ತಿಂದವರ ನುಡಿಸಬಹುದು, ಗರ ಹೊಡಿದವರನ್ನ ಬಿಡಿಸಬಹುದು, ಸಿರಿಗರ ಹೊಡೆದವರನ್ನು ಬಿಡಿಸಬಹುದು, ಭಾರದ ನೋಡಯ್ಯ ಅಂತಕ್ಕಂಥ ಮಾತು ಹೇಳ್ತಾರೆ. ಹಾವು ಕಚ್ಚಿತ್ತನ ಔಷಧ ಕೊಡ್ಲಾಕ್ ಬರ್ತದೆ, ದೆವ್ವ ಬಡ್ದತ್ತಾರ ಬಿಡಿಸ್ಲಿಕ್ಕೆ ಬರ್ತದೆ, ಚೋಳ ಕಚ್ಚಿತ್ತನ ಔಷಧ ಕೊಡ್ಲಾಕ್ ಬರ್ತದೆ. ಸಂಪತ್ತಿನ ದೇವ್ ಬಡಿತಂದ್ರೆ, ಸಂಪತ್ತಿನ ದೇವ್ ಬಡಿತಂದ್ರ ಅವ ಯಾವಾಗ ಹೋಗ್ತಾನ ಅಂತ ಕೇಳ್ಕೊಂಡ ಪುಣ್ಯಾತ್ಮರು ಬರಿತಾರ ಮಹಾತ್ಮರು. ಬಡತನವೆಂಬ ಮಂತ್ರವಾದಿ ಹೊಗಲೆ ಒಡನೆ ನುಡಿವರು ಕೂಡಲ ಸಂಗಮ. ಈ ಜಗತ್ತು ಪುಣ್ಯಾತ್ಮರೇ ಪ್ರೇಮದ ಮೇಲೆ ನಿಂತದ್ದು, ವಾತ್ಸಲ್ಯದ ಮೇಲೆ ನಿಂತದ್ದು, ಹೃದಯದಿಂದ ನಿಂತತಿ. ನಮ್ಮ ದೇಶಕ್ಕೆ ಮಹಾತ್ಮರ ಕೊಡುಗೆ ಏನೈತಿ ಅಂತ ಕೇಳಿದ್ರೆ ಈ ಮಣ್ಣಿಗೆ ದಯಾನಂದ ಸರಸ್ವತಿ ಬಹಳ ದೊಡ್ಡ ಸಂತರಾಗಿ ಹೋಗಿರ್ತಕ್ಕಂಥ ದಕ್ಷಿಣ ಭಾರತಗಳು ದಯಾನಂದ ಸರಸ್ವತಿ ಅಂತ. ಅವರಲ್ಲಿ ಪುಣ್ಯಾತ್ಮರ ಬ್ರಹ್ಮಜ್ಞಾನ ಅಂತ ಕೇಳಿದ ಆ ಜ್ಞಾನಕ್ಕೆ ಯಾರು ಸರಿಸಾಟಿ ಇಲ್ದಂಗ ಅವ್ರ ಜೀವನ ನಡೆದಿತ್ತು. ಅಲ್ಲಿ ಪುಣ್ಯಾತ್ಮರು ಹೊಟ್ಟಿ ಕಿಚ್ಚು ಮಂದಿ ಚಾಲು ಮಾಡಿಬಿಡ್ಬೋದು. ಇವನು ಸೋಲಿಸ್ಬೇಕಲ್ಲ, ಇವನು ಸೋಲಿಸ್ಬೇಕಲ್ಲ. ನಮ್ಗೆ ಹಂಗಾಗಿ ನಮಗ್ ಭೂಮಿಯಾಗ ದುಡಿಯಕ್ ಆಗಂಗಿಲ್ಲ. ಆ ಸಾವುಕಾರ ದ್ರಾಕ್ಷಿ 10 ಟನ್ ಆಗಲಿ 20 ಟನ್ ಆತಂದ್ರ ಮುಂಜಾನೆ ಒಂದು 2 ಲಿಂಬಿಕ ಒಗದ ಬಿಡ್ತಾವ ದ್ರಾಕ್ಷಿ. ಮತ್ತೆ ಕಟ್ಟು ಓಡಬೇಕು ತಿರುಗಾಡ್ಕೊಂಡು ತಾನು ದುಡಿಯಂಗಿಲ್ಲ ಅನ್ನೋದು. ಅದಕ್ಕೆ ಬಲ್ಲ ಹೇಳ್ತಾರೆ ಪುಣ್ಯಾತ್ಮರೇ, ಮೊದಲು ನಮ್ಮದು ಕಾಯಕ ಅಂತಕ್ಕಂಥದ್ದು, ಕಾಯಕದ ತತ್ವದ ತಳಹದಿ ಮೇಲೆ ಶರಣರು ಈ ನಾಡಿಗೆ ಪುಣ್ಯಾತ್ಮರೇ ಬದುಕನ್ನು ಕಟ್ಟಿ ಕೊಟ್ಟಿರ್ತಕ್ಕಂಥ. ಶ್ರಮ ಪಡ್ಬೇಕು, ದುಡಿಬೇಕು. ನೀವೆಲ್ಲರೂ ಅಂತೀರಿ ಪುಣ್ಯಾತ್ಮರೇ, ಭೂಮಿ ತಾಯಿ ನಗತಾಳ, ಭೂಮಿ ತಾಯಿ ನಗತಾಳ ಅಂತ. ಯಾವಾಗ ನಗತಾಳ್ರಿ? ನೀವೆಲ್ಲ ರೈತರಿದ್ದೀವಿ. ಭೂಮಿ ತಾಯಿ ನಗತಾಳ ಯಾವಾಗ ನಗತಾಳ್ರಿ? ನಮ್ ತೆರೆಗೆ ಏನೈತಿ, ನಾ ಕನಿ ಉದಿರಿದ್ರೆ ಭೂಮಿ ಹೆಸರಾತ ನಗತಾಳ ಅಂತ ಹೇಳ್ತೀರಿ. ಅದಲ್ಲ. ಭೂಮಿ ತಾಯಿ ಯಾವಾಗ ನಗ್ತಾಳ ಅಂತ ಕೇಳಿದ, ಭೂಮಿ ತಾಯಿಯ ಚೊಚ್ಚಲ ಮಗನಾಗಿರ್ತಕ್ಕಂಥ ರೈತ ತನ್ನ ಹಣೆಯಿಂದ 4 ಗವರನ್ನ ಆ ತಾಯಿ ಉಡಿಯೊಳಗ ಚೆಲ್ಲಿದಾಗ ತಾಯಿ ಖುಷಿ ಪಡ್ತಾವಂತ, ಸಂತೋಷ ಪಡ್ತಾವಂತ. ಮಗ ನಿನ್ ಬೆಣ್ಣಿಗೆ ನಾನು ಅದಿನೋ, ನನ್ನ ಮ್ಯಾಲ ನಂಬಿಗಿಟ್ಟು ಯಾವಾಗ ನೀ ಹಾಕಿದೆ ಅಂದ್ರ ನಿನಗೆ ರಕ್ಷಣೆ ಮಾಡ್ತಾರೆ ತಿಳ್ಕೊಂಡು ತಾಯಿ ಹೇಳ್ತಾಳೆ. ನಾವು ಮಾಡ್ತೀವಿ. ಹಿಂದೆ ಕಿರಿಯಾರ ಪುಣ್ಯಾತ್ಮರೇ ಮನ್ಯಾಗ ಕಟ್ಕೊಂಡು ಹೊರಗೆ ಹೋಗ್ಬೇಕು.
ಈಗ ಹೊರಗಿನ ಕಟ್ಕೊಂಡು ಮನೆಗೆ ಬರೋ ಕಾಲ ಹೌದು. ಆ ತಂಗಿ ತೊಗೊಂಡು ಹೊಲಕ್ಕೆ ಹೋಗ್ತದೆ, ಹೊಲ ಸುತ್ತ ಹಾಕ್ತಿದ್ರೆ ಆ ತಂದಿಗೆ ತೊಂದು ಕುತ್ತಾಗ ಕೂಡ ಮುಂದೆ ಕಸ ಕೇಳ್ತಿದ್ರೆ ಅದ್ರ ಹಿಂದೆ ಕಾರ್ಯ ಮುಗಿತಾನೆ. ಈಗ ಯಾರು ಮಾಡಾಕತ್ತಾರೆ ನಾವು ಭಾಳ ಮುಂದೆ ಬರ್ದಿದ್ದೀವಿ, ಮುಂದೆ ಬರ್ದಿದ್ದೀವಿ, ಎಲ್ಲ ಮುಂದೆ ಬರ್ದಿವಿ. ರೋಗ ಹೆಚ್ಚಾಗ್ಯಾವ ನಮಗೆ, ರೋಗ ಹೆಚ್ಚಾಗ್ಯಾವ ಪುಣ್ಯಾತ್ಮರೆ. ಅದು ನೋಡಿ 91 ವರ್ಷ ಅಂತ ಹೇಳ್ತಾರೆ. ಈಗ ನಿಮ್ಗೆ 50 ವರ್ಷನವ್ರು ನಾವು ಜೋಡಿಸಿ ಕೂಡಿಸ್ಬೇಕ್ರಿ ಎಲ್ಲರೂ ಒಂದ ಕಾಣ. ಕಾರಣ ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೆ, ಹೆಂಗಿತ್ತು ಅಂತಕ್ಕಿದ್ರೆ ಭಗವಂತನ ಮೇಲೆ ಶ್ರದ್ಧೆ ಇತ್ತು, ನಂಬಿಕೆ ಇತ್ತು. ಇದೆಲ್ಲ ಭಗವಂತನಿಂದ ನಡೆದೈತಪ್ಪ ಅಂತಕ್ಕಂಥ ನಂಬಿಕೆ ಇತ್ತು. ನಾವಿಲ್ಲಿ ಬರೀ ಪಾತ್ರಧಾರಿಗಳಂತಕ್ಕಂಥ ಕಲ್ಪನೆ ಇಟ್ಕೊಂಡಿದ್ರು, ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಹೃದಯಗಳಿತ್ತು. ದಯಾನಂದ ಸರಸ್ವತಿಯನ್ನು ಸೋಲಿಸ್ಬೇಕಂತ ತಿಳ್ಕೊಂಡು ಈ ಕಿಡಿಗೇಡಿ ಜನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರ ಶಿಷ್ಯ ಮಗನ ಹಿಡ್ಕೊತಾರೆ. ಅವ್ರ ಶಿಷ್ಯ ಮಗ ಯಾವ ಊರಾಗ ಸನ್ಯಾಸ ಆಗ್ತಾನ, ಮದುವೆ ಮಾಡ್ಕೊಂಡು ಸನ್ಯಾಸ ಆಗ್ತಾನ. ನೀ ಹೆಂಗ್ ಮಾಡ್ಬೇಕಪ್ಪ ಇವನ್ ಮದುವೆ ಮಾಡಿಸ್ಬೇಕಾದ್ರೆ? ಅವಾಗ ಒಬ್ಬ ಬಲ್ಲವ್ ಬಂದ, ತಯ್ಯ ತಮ್ಮ ನಾನು ಮಗಳನ್ನೂ ಕೊಡ್ತಾನ, ಮ್ಯಾಲ 5 ಎಕರೆ ಹೊಲನೂ ಕೊಡ್ತಾನ, ಕಾಮಗ ಮದುವೆ ಆಗೋಲ್ಲ. ಒಮ್ಮೇನ್ ಸನ್ಯಾಸ ಆಗ್ಬೇಕಂದೇನೆ ಆಗಲ್ಲ. ನೋಡ್ತಮ್ಮ ತಿಳಿದು ನೋಡು, 5 ಎಕರೆ ಭೂಮಿ ಕಿಮ್ಮತ್ ಬಹಳ ಆಗ್ತದ, ವಿಚಾರ ಮಾಡಿ ನೋಡು, ಮತ್ತೊಂದಿಷ್ಟು ರೊಕ್ಕನು ಕೊಡ್ತಾನು, ಚಲೋ ಕಲ್ತದ ಹುಡುಗಿನ ಕೊಡ್ತಾನು, ಮಾಡ್ಕೊಂಡ ವಲ್ಲ ಅಂತಿದ್ದ. ಕೊನೆಗೆ ಒಂದು ಮಾತು ಹೇಳ್ತಾನ, 10 ಎಕರೆ ಹೊಲ ಕೊಡ್ತಾನ, ಮತ್ತೆ ನಿನಗೆ 10 ಲಕ್ಷ ರೊಕ್ಕ ಕೊಡ್ತಾನ, ಹೆಣ್ಣು ಕೊಡ್ತಾನ, ವಿಚಾರ ಮಾಡೋದತ್ತ. ನೀಟೆಲ್ಲ ಹೇಳಕತ್ತೀನಿ, ನಿಮ್ದು ಹೆಂಗ್ ಕೆಡಿಸೋದು, ನೀವ್ ಹೆಂಗಿರ್ತೀರಿ ಹಂಗ. ಮನುಷ್ಯ ಪುಣ್ಯಾತ್ಮರೇ ಎದಕ್ಕೆ ದಾಸ ಆಗ್ತಾನ? ವಿಷಯಕ್ಕೆ ದಾಸ ಆಗ್ತಾನ, ವಿಷಯಕ್ಕೆ ದಾಸ ಆಗ್ತಾನ ಪುಣ್ಯಾತ್ಮರೇ. ವಿಷಯಗಳ ಕಡೆ ಮನ ಹರಿಲಕ್ಕತ್ತದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಕ್ಕ ಮನುಷ್ಯ ಸೋಲಕತ್ತಾನ, ಬಂಧುಗಳು ಸೋಲಿಕತ್ತಾನ. ಅದಕ್ಕೆ ಇವ್ರು ಏನ್ ಮಾಡ್ರಂದ್ರ, ಈ ದಯಾನಂದ ಸರಸ್ವತಿಯನ್ನು ಸೋಲಿಸಬೇಕಾದ್ರೆ ಯಾರನ್ನು ಹಿಡಿಬೇಕು? ಅವ್ರ ಶಿಶುಮಗನ ಹಿಡ್ಕೊಂಡ್ರು. ಅವಾಗ ಪುಣ್ಯಾತ್ಮರೇ, ಇಷ್ಟು ದುಡ್ಡು ನಿನಗೂ ಕೊಡ್ತೀವಿ, ನಿಮ್ಮ ಗುರುಗಳಿಗೆ ವಿಷ ಹಾಕತ್ತೀವಿ. ದಯಾನಂದ ಸರಸ್ವತಿಗೆ ಆ ದಿನನಿತ್ಯ ಸೇವನೆ ಮಾಡ್ತಕ್ಕಂಥ ಮಹಾನುಭಾವ ಗುರುಗಳಿಗೆ ವಿಷ ಹಾಕ್ತಾನೆ. ಇವನಿಗೆ ಶಿಷ್ಯನ್ಲಿಕ್ಕೆ ಬರುವುದಿಲ್ಲ. ತನ್ನ ಪ್ರಾಣವನ್ನು ಕೊಟ್ಟು ಗುರುವಿನ ರಕ್ಷಣೆ ಮಾಡ್ತಕ್ಕಂಥ ಈ ಭೂಮಿತಲ್ಲಿ ಎಷ್ಟೋ ಮಂದಿ ಆಗಿದೆ. ಹಾಗಾದ್ರೆ ಗುರು ಬೇಡಿದಂತ ಸಾಹಿತ್ಯವನ್ನ ಪುಣ್ಯಾತ್ಮರೆ ಭಾರತೀಯ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲನ್ನು ತರಬೇಕು ಅಂತಕ್ಕಂಥ ಸಂದೇಶ ಕೊಟ್ಟಾಗ ತಾಯಿ ಕಡುವ ಹೇಳ್ತಾಳ, ಮಗ ಹೆಚ್ಚಿನ ದೇವರು ದಕ್ಷಿಣ ಗುಡಿಯಾಗಿರ್ಲೋ, ನೀ ಹೋದ್ರೆ ಉಳಿದಿಲ್ಲ, ಹೋಗ್ಬೇಡ ಅಂತಕ್ಕಂಥ ಮಾತು ಹೇಳ್ತಾರ. ಯವ ಗುರುವಿಗೆ ಮಾತು ಕೊಟ್ಟೇನಿ, ಮುಂದೆ ಕಾಲಿಟ್ಟಿನಿ, ಎಂದು ನಾ ಹಿಂದೆ ಸರಿದಿಲ್ಲ ತಿಳ್ಕೊಂಡು ಈ ಮಾನವ ಹೇಳ್ತಾರ. ಈ ಪಾಪಿ ಮನುಷ್ಯ ಗುರುಗಳಿಗೆ ವಿಷ ಹಾಕ್ಲಿಕ್ಕೆ ಮಾತಕ್ಕೆ ವಾಗ ಬಂಧುಗಳೇ, ಗೊತ್ತಾಯ್ತು ಗುರುಗಳಿಗೆ ವಿಷ ಹಾಕಿ ಅವನ ಕಂಬಕ್ಕೆ ಕಟ್ಟರು. ಅವರ ತಪಸ್ಸಿನ ಬಲದಿಂದ, ಅವರ ನಿತ್ಯ ನೇಮದ ಶಕ್ತಿದಿಂದ ಆ ವಿಷದಿಂದ ಮುಕ್ತರಾಗಿ ಬಿಡ್ತಾರ ದಯಾನಂದ ಸರಸ್ವತಿಗಳು. ಮುಕ್ತರಾದಾಗ ಮೊದಲು ಕಂಡು ಬಿಟ್ಟು ನೋಡ್ತಾರ, ಆತ ಶಿಷ್ಯನನ್ನು ಕಂಬಕ್ಕೆ ಕಟ್ಟಿ ಬಿಟ್ಟಿದ್ರು. ಕಂಬಕ್ಕೆ ಕಟ್ಟಿದಾಗ ಪುಣ್ಯಾತ್ಮರೇ, ಅದಕ್ಕೆ ದಯಾಮಯ ಗುರು, ಕರುಣಾಮಯ ಅಂತ ಕರೀತಾರ. ಬಂಧುಗಳೇ ಕೇಳ್ತಾರ, ಗುರುಗಳು ಇವ್ನ ಯಾಕೆ ಕಟ್ಟಿ ಹಾಕಿರಿ, ಅಂದ್ರೆ ಯಪ್ಪ ನಿಮ್ಮ ಸಾವಕ್ಕೆ ಕಾರಣ ಆಗ್ಯಾನ, ಗುರು ಹತ್ಯೆಯನ್ನು ಮಾಡ್ಲಿಕ್ಕೆ ಕಾರಣ ಆಗ್ಯಾನ, ಇಂಥ ಪಾಪಿ ಮನುಷ್ಯ ನಿಮಗೆ ವಿಷ ಹಾಕ್ಯಾನ, ಅದಕ್ಕೆ ಇವನು ದಂಡನೆ ಕೊಡಿಸುವಾಗಿ, ಇವನಿಗೆ ಶಿಕ್ಷೆ ಕೊಡಿಸುವಾಗಿ ಕಟ್ಟಿ ಹಾಕಿದ್ಯೋ, ನಿಮ್ಮ ಆಜ್ಞೆ ಬೇಕಾಗಿತ್ತಂದ್ರು. ಅವನು ಮೊದಲು ಬಿಚ್ಚಿಬಿಡ್ರಂದ್ರು ಗುರುಗಳು. ಜನ ಏನ್ರಿ ಗುರು ಹತ್ಯೆ ದೋಷದ ವಿಶ್ವಾಸಕ್ಕೆ ದ್ರೋಹ ಮಾಡ್ಯಾನ, ಇಂಥವ್ನ ಹೆಂಗ್ ಉಳಿಸ್ಲಕ್ಕ? ಅವಾಗ ದಯಾನಂದ ಸರಸ್ವತಿ ಹೇಳಿದ್ರತ್ತ, ನಾ ಈ ಲೋಕಕ್ಕೆ ಬಂದದ ಮಂದಿಗೆ ಶಿಕ್ಷೆ ಕೊಡ್ಲಕ್ಕೆ ಬಂದಿಲ್ಲಪ್ಪ, ರಕ್ಷಣೆ ಮಾಡ್ಲಕ್ಕೆ ಬಂದೇನಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಕ್ಕೆ ಬಂದಿಲ್ಲಪ್ಪ, ಅವ್ನು ಬಿಟ್ಬಿಡ್ರಿ ಅಂತಕ್ಕಂಥ ಮಾತು. ಸರ್ವರನ್ನು ಪ್ರೀತಿಸು, ಅದು ನಿನ್ನ ದೈವ. ನಮ್ಮಲ್ಲಿ ಹೃದಯದ ಒಂದಿಷ್ಟು ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಹೃದಯ ಇರಬೇಕು. ಅದಕ್ಕೆ ಬಸವಣ್ಣ ಈ ನಾಡಿಗೆ ಏನ್ ಮಾಡಿದ, ಶಿವಶರಣರಿಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ ಅಂತ ಹೇಳಿದ ಮಹಾನುಭಾವ ಪುಣ್ಯಾತ್ಮರು. ಜಗತ್ತಿನಾಗ ನನಗಿಂತ ಎಲ್ಲರೂ ದೊಡ್ಡವರದಾರ, ನಾನ್ ಮಾತ್ರ ಸಣ್ಣವನೇ ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ನಮ್ಮಲ್ಲಿ ಪುಣ್ಯಾತ್ಮರೇ ನಂಬಿಕೆ ಅಂತಕ್ಕಂಥ, ಶ್ರದ್ಧೆ ಅಂತಕ್ಕಂಥದ್ದು ಉಳಿಸ್ತಕ್ಕಂಥ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ವಿಶ್ವಾಸ ಬೇಕು. ಗಿರಿಮಲಪ್ಪ ಮಹಾರಾಜರು ಪ್ರವಚನ ಹೇಳ್ತಿದ್ರು. ಪ್ರವಚನ ಹೇಳೋ ಕಾಲಕ್ಕ ಸಂಗಯ್ಯಪ್ಪ ಭಯಂಕರ ಜ್ವರ ಬಂದ್ಬಿಟ್ಟು ಯಾರೋ ಹೇಳುತ್ತ, ಯಪ್ಪ ಸಂಗಯ್ಯಪ್ಪ ಬಹಳ ಉರಿ ಬಿಟ್ಟವ್ರಿ, ಏನು ಪರಿಸ್ಥಿತಿ, ಅವ್ರ ಶರೀರ ಪ್ರಜ್ಞೆ ಇಲ್ಲಾಗಿತ್ತು, ಕರ್ಕೊಂಡು ಬರೆಯೋದು. ಗಿರಿಮಲಪ್ಪ ಮಹಾರಾಜರು ಸದ್ಗುರು ಸಮರ್ಥ ಗಿರಿಮಲೇಶ್ವರ ಮಹಾರಾಜರ ತಮ್ಮ ತೊಡಿ ಮೇಲೆ ಸಂಗಯ್ಯಪ್ಪನ ಕರ್ಕೊಂಡು ಮಲಗಿಸಿ ಪ್ರವಚನ ಹೇಳಾಕತ್ತಾರತ್ತ. ಕೊನೆಗೊಂದು ಮಾತು ಹೇಳಿರುತ್ತ, ಸಂಗಯ್ಯ ನಿನ್ನ ಮನೆಯವ್ರು ಕರೆಸಲಿಲ್ಲ ಅಂತ ಕೇಳಿದ್ರು.
ನಿನ್ ಹೆಂಡತಿ ಮಕ್ಕಳ ಕರ್ಸನ ಕೇಳಿದಾಗ ಪುಣ್ಯಾತ್ಮರೇ ಸಂಗಯ್ಯಪ್ಪ ಹೇಳ್ತಾನಂತ, ಈ ಜಗತ್ತಿನಾಗ ಪುಣ್ಯಾತ್ಮ ಭಗವಂತ ಗುರುನಾಥ ನಿನ್ನ ಬಿಟ್ಟು ಅವ್ರೇನು ಹೆಚ್ಚಿನವರದನ್ನ ನನಗ ಬಂಧುಗಳು ನೀನೇನೆ ಅಂತಕ್ಕಂಥ ಮಾತು ಹೇಳ್ತಾರೆ ಸಂಗಯ್ಯಪ್ಪ ಮಹಾರಾಜರು. ಅವಾಗ ಪುಣ್ಯಾತ್ಮ ಹೇಳ್ತಾರಂತ, ಮೊದಲು ಮುತ್ತೈತನ ನಿನಗ ಸಿಗುತ್ತದೆ ಅಂತ ಹೇಳಿದ್ರು. ಹೆಂಚಿಗೇರಿ ಪರಂಪರೆಯೊಳಗ ಸಂಗಯ್ಯಪ್ಪ ನೀನೇ ಮೊದಲು ಮುತ್ತೈದೆ ಆಗ್ತಿ ಅಂತಕ್ಕಂಥ ಮಾತು ಹೇಳ್ತಾರಂತ. ಅದಕ್ಕೆ ನಾವೆಲ್ಲರನ್ನ ಪ್ರೀತಿಸ್ಲಿಕ್ಕೆ ಬಂದ, ಗುರುವಿನ ಮೇಲೆ ಶ್ರದ್ಧೆಯಿಂದ ದುಡಿಲಿಕ್ಕೆ ಬಂದ. ಉತ್ಸವ ಹೊರಗೆ ಉತ್ಸವ ಮಾಡಿದ ಉಪಯೋಗಿಲ್ಲ. ಇವತ್ತು ನೀವು ಭಂಡಾರ ಹಾರಿಸೇರಿ, ಎಷ್ಟೋ ಕ್ವಿಂಟಲ್ ಗಟ್ಲೆ ಭಂಡಾರ ಹಾರಿಸೇರಿ, ಹಾರಿಸೇರಿಲ್ಲ, ಹಾರಿಸಿದಾಗ ಆನಂದ ಆಗೈತಿ. ಈಗ ಒಳಗ ಆನಂದ ಆಗ್ಬೇಕಲ್ಲ, ಒಳಗ ಆನಂದ ಆಗ್ಬೇಕಾದ್ರೆ ಭಗವಂತನ ಪ್ರಸಾದ ಐತೆ ಹಣಿ ಮೇಲೆ ತರಿಸ್ಬೇಕು, ಪಲ್ಲಕ್ಕಿ ಮೇಲೆ ಚಂಬೇಕು, ಅಲಗ ಹಾಡೋ ಕಾಲಕ್ಕೆ ಮುಗಿಬೇಕು. ಇದನ್ನ ಬಿಟ್ಟು ನಾವು ಭಾಳ ಮಂದಿ ಹುಡುಗರು ನೋಡಿ ಅವ್ರು ಇದ್ರಾಗ ಬಣ್ಣ ಹೆಂಗ ಆಡ್ತಿರ್ತಾರ ಹೊಳುನ್ಯಾಗ, ಆ ನಮ್ಮನೆ ಒಬ್ಬರು ತಿಕ್ಕಾಡ್ತಾರ. ನಾವು ಸಂಸ್ಕೃತಿ ಅಂತಕ್ಕಂಥದ್ದು ಕಲಿಬೇಕಾಗಿತ್ತಂದ್ರ ನಮ್ಮಲ್ಲಿ ಪುಣ್ಯಾತ್ಮರೇ ವಿಚಾರಗಳ ಲಹರಿ ಓಡ್ತಾ ಇರ್ಬೇಕು, ವಿಚಾರ ಲಹರಿ ಓಡ್ತಾ ಇರ್ಬೇಕು. ಅಪ್ಪ ಪುಣ್ಯಾತ್ಮರೇ ಮಗ ಮನೆಯಾಗ ಬಹಳ ಶಾಣೆ ಇತ್ತು. ಅವಾಗ ಅಪ್ಪಗೇನೋ ತಂದು ಕೊಡಕ್ ತಯಾರಾಗಿತ್ತು. ಅದು ಮಗ ತಂದು ಕೊಡೋ ಕಾಲಕ್ಕೆ ಕೈಯಾಂದ ಆ ಬಾಂಡೆ ಬಿತ್ತು ತಕ್ಷಣ ಹೊಡಿತದ ಕಾಜಿನ ಪಾತ್ರೆ. ಅಪ್ಪ ಹಿಂಗ್ ಬೇಯಲಕ್ಕತ್ತ ಮಗ ಹೇಳ್ತಪ್ಪ, ಕೈ ತಪ್ಪಿ ಬಿದ್ದತ್ತ, ಅದನ್ನ ದೊಡ್ಡದು ಮಾಡಬಾರ್ದು ಕೇಳಿದ. ಇದಕ್ಕ ಆಗ 5 ನಿಮಿಷ ಬಿಟ್ಟ ಅಪ್ಪ ಹೇಳ್ತಾನ, ಯಪ್ಪ ನಂದೊಂದು ಪ್ರಶ್ನೆ ಅಂದ. ಅಪ್ಪಗೆ ಸಿಟ್ಟು ಕಡಿಮೆ ಆಗ್ಬಾರ್ದು. ಏನು ಪ್ರಶ್ನೆ ಕೇಳಿದೆ ಏನ ಅಂತ. ನಾನೇನೋ ಕೈಯಾಂದ ಒಂದು ಕಾಜಿನ ಪಾತ್ರೆ ಕೈ ತಪ್ಪಿ ಬಿದ್ದತಿ, ಅದು ಒಡದತಿ, ಅದ್ರ ರೊಕ್ಕ ಕೊಡ ತಗೊಳಕ್ಕೂ ಬರ್ತದ. ಆದ್ರೆ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಈ ಪಾತ್ರೊಳಗೆ ನಿತ್ಯನೂ ಕೂಡ ಸೆರೆ ಅಂತಕ್ಕಂಥದ್ದು ಹಾಕಿ ಇದನ್ನ ಹಾಳು ಮಾಡಕ್ ಹತ್ತಿದಿ. ಆ ಕಾಜಿನ ಪಾತ್ರೆ ತಗೊಳಕ್ ಬರ್ತೈತೆ. ಅಕಸ್ಮಾತ್ ಈ ಸೆರೆ ಕುಡುದು ಕಳ್ಳು ತೂತು ಬಿದ್ದು ಹೋಯ್ತಂದ್ರ ಇದಕ್ಕೇನಾರ ಹಳ್ಳಿ ತಗೊಳಕ್ ಬರ್ತೈತಿ ನಪ್ಪ ಅಂತ ತಿಳ್ಕೊಂಡು ಮಗ ಕೇಳಿತ್ತು. ಅವಾಗ ಅಪ್ಪ ಗರ್ವಾಯ್ತತ್ತ, ಮಗ ಹೇಳಿದ ಇಲ್ಲಿ ಮೇಲತ್ತ ನಾನು ಅದ್ರ ಬಾಯಿಗೆ ಸಹಿತ ನೋಡುದಿಲ್ಲ, ಅದನ್ನ ಹಳ್ಳಿ ನೋಡುದಿಲ್ಲ ಅಂತ. ಇದು ಪರಿವರ್ತನೆ ನಾವು ತಿಳ್ಕೊಳಕ್ ಬಂದಿರತಕ್ಕಂಥದ್ದು. ಏನಾಗ್ತದೆ, ಬದುಕಿನೊಳಗೆ ಒಂದಿಷ್ಟು ತಿಳ್ಕೊಳಕ್ ಬಂದಿರತಕ್ಕಂಥವ್ರು ನಮ್ಮಲ್ಲಿ ತಿಳುವಳಿಕೆ ತಪ್ಪಿತ್ತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಾವು ಮನುಷ್ಯ ಜನ್ಮಕ್ಕೆ ಬಂದ ಸಾರ್ಥಕತೆ ಆಗುದಿಲ್ಲ. ಅದಕ್ಕೆ ಪುಣ್ಯಾತ್ಮ ಹೇಳ್ತಾನ, ಅನಿತ್ಯಾನಿ ಶರೀರಾನಿ ಇವು ನೈವ ಶಾಶ್ವತ. ಇದು ಶಾಶ್ವತ ಇಲ್ಲದ ಬದುಕಿನೊಳಗೆ ನಾವದಿ ಶಾಶ್ವತ ಇಲ್ಲ, ಈ ಸ್ಥಿರವಲ್ಲ ಕಾಯ ಅಂತ ಹೇಳ್ಕೊಂಡು ಹೇಳ್ಯಾರ. ಪುಣ್ಯಾತ್ಮರೇ ಜಗತ್ತಿನಾಗ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲವೂ ಉಪಯೋಗ ಆಗ್ತಾವ. ಆದ್ರೆ ಮಾನವನ ಶರೀರ ಮಾತ್ರ ಎದಕ್ಕೂ ಉಪಯೋಗ ಇಲ್ಲ. ಯಾವಾಗ ಇದ್ರ ಒಳಗಿನ ಉಸಿರು ಹೊರಗೆ ಹೋಗ್ತಂದ್ರ ಅದು ಎಂದಿಗೆ ಉಪಯೋಗಕ್ಕೆ ಬರುವುದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ಮನುಷ್ಯನಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಬಂಧುಗಳೇ, ನಮಗ್ ಅರಿವು ಅಂತಕ್ಕಂಥದ್ದು ಇರಬೇಕು. ಅರಿವು ತಪ್ಪಿತ್ತಂದ್ರೆ ಪುಣ್ಯಾತ್ಮರೇ ನಮ್ಮ ಬದುಕಿಗೆ ಬೆಲೆ ಬರುವುದಿಲ್ಲ. ಅದಕ್ಕೆ ನಾನು ಹೇಳಿನಿ, ಹೊರಗೆ ಪುಣ್ಯಾತ್ಮರೇ ಪ್ರಪಂಚದ ತರಕಿರ್ಬೇಕು, ಒಳಗ ಪರಮಾತ್ಮನ ನೆನವಿರ್ಬೇಕು. ಸದಾವಕಾಲ ನೆನವಿನೊಳಗ ನಿನ್ನ ಜೀವನ ಸಾಕ್ತಿರ್ಬೇಕು. ಉಸಿರಿನಲ್ಲಿ ಪರಮಾತ್ಮನ ನಾಮ ಬೆರೆಸಿ ನೀ ಸಂಸಾರ ಮಾಡ್ಲಿಕ್ಕಂದ್ರ ಒಳಗ ಉತ್ಸವ ಆರಂಭ ಆಗ್ತದೆ. ಹೇಳ್ತಿರ್ಲಿ ಪುಣ್ಯಾತ್ಮರೇ, ನಾವು ಹೊರಗೆ ಹಚ್ಚಿದ ದೀಪಗಳು ಇವೆಲ್ಲ ಆರ್ತಾವೆ. ಹೊರಗಿನ ದೀಪ ಎಲ್ಲ ಆಗ್ತಾವ, ಒಳಗಿನ ದೀಪ ಆರೋದಿಲ್ಲದ. ಆ ದೀಪ ಅವನಿಗೆ ಕಾಣ್ತದಲ್ಲ ಪುಣ್ಯಾತ್ಮರು, ಅವು ಗುರುಪುತ್ರ ಆಗ್ಲಿಕ್ಕೆ ಸಾಧ್ಯದ. ಅಂತವ್ ಪುಣ್ಯಾತ್ಮರ ಸರ್ವರನ್ನ ಪ್ರೀತಿಸಲಿಕ್ಕೆ ಸಾಧ್ಯದ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಂಡು ಬದುಕುವುದು ಏನಂತ ಕೇಳಿದ್ರೆ, ಇವತ್ತೆಂತ ಕಾರ್ಯ ಮಾಡಾಕತ್ತೀರ, ಪುಣ್ಯದ ಕಾರ್ಯವನ್ನು ಮಾಡತ್ತೀವಿ. ಎಂತ ಅಪೂರ್ತದ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಯಾವ ಪುಣ್ಯಾತ್ಮನ ಪುಣ್ಯ ಕೊಂಡು ತಗೋತಾನ ಬೋರ್ಡ್ ಹಚ್ಚಿದ ಪುಣ್ಯ. ಮನ್ಯಾಗ ಹೇಳ್ತಿ ಅಂತ 1 ಉಪವಾಸ 2 ಉಪವಾಸ ಸಾಯಾಕತ್ತಿದೀವಿ, ನೀನು ಏನಾದ್ರು ಪುಣ್ಯ ಮಾಡಿದೆ ಅಂದ್ರೆ ಹೋಗಿ ಮಾರೇನ ಬರೋದಂತ. ಮಾರೇನ ಬರೋದು ಮತ್ತ ಬಹಳ ಹಸುವಾಗಿದ್ದಾವ. ನಾನು ಹೋಗೋ ದಾರಿ ದೂರ ಐತೆ, ನಡು ದಾರಿಯೊಳಗೆ ಹಸುವಾದ ಏನ್ ಮಾಡ್ಬೇಕು? ಆ ತಾಯಿ 1-2 ರೊಟ್ಟಿ ಕಟ್ಟಿದವು. ಈಗಿನ ಕಾಲಕ್ಕೆ ಪಿಶ್ವೆಲ್ಲ ಗೋತ್ರದಾಗ ಹಾಕೊಂಡು ಹೋಗ್ತಿದ್ದ. ಹೋಗೋ ಕಾಲಕ್ಕೆ ಪುಣ್ಯಾತ್ಮನ ಮಧ್ಯಾಹ್ನ ಬ್ಯಾಸಿಗೆ ಬಿಸಿಲು ಕೈ ದಂಡಿ ಮೇಲೆ ಕೂತ್ಕೊಂಡು ಇನ್ನೇನು ಉಣಬೇಕಂತ ಕೂತಿದ್ದ. ಕುಂತಿದ್ದ ನಾಯಿ ಬಂದು ಲಚ್ಚ ನಾಲಿಗೆ ತೆಗಿತು. ಇದ್ದದ ರೊಟ್ಟಿ ನಾಯಿಗೆ ಹಾಕಿದ, ಜಾಡಿಸ್ ಕಿಶನ್ ಹೆಗಲಿಗೆ ದೋತ್ ಹಾಕೊಂಡು ಹೋದ. ಆ ಪುಣ್ಯ ಕೊಂಡು ತಗೊಂಡ್ ಅಂಗಡಿ ಮುಂದೆ ನಿಂತ ನೋಡಿದ. ತಮ್ಮ ನೀ ಏನ್ ಪುಣ್ಯ ಮಾಡಿದ ಹೇಳ್ಕೊಂಡು ತಗೋತು ನಂದ. ಆ ಯಜಮಾನ ಕೇಳಿದ ತಕ್ಷಣ ಏವಂತಾನ, ಏನೋ ಪುಣ್ಯನ ಮಾಡ್ಲಿ, ಏನ್ ಮಾಡ್ಲಿ. ಅವಾಗ ಬಂಧುಗಳೇ, ಆ ಪುಣ್ಯ ಕೊಂಡು ತೆಗೆದುಕೊಳ್ತಕ್ಕಂಥ ಹೆಂಡತಿ ಬಹಳ ಸಾಧ್ಲಿಕ್ಕಿದ್ರು. ಒಳಗೆ ಹೋಗಿ ಕೇಳ್ತಾನ, ಹೊರಗೊಬ್ಬ ಗ್ರಸ್ತ ಬಂದಾನ, ಏನು ಪುಣ್ಯನ ಮಾಡಿಲ್ಲ ಅಂತಾನು. ಅವರೇ ಬಂದ್ ಅಂಗಡಿ ಮುಂದೆ
ಬಂದಿರ್ತಾನೋ ಪುಣ್ಯ ಕೊಂಡು ತಗೋಬೇಕಾಗಿತ್ತು, ಅವ್ನು ಯಾವ್ದು ಪುಣ್ಯ ನಾವು ಕೊಂಡು ತಗೊಳ್ಳೋತೇಳಿ ಮಡದಿಗೆ ಕೇಳ್ತಾನೆ ಗಂಡ. ಅವಾಗ ತಾಯಿ ಹೆಂಡತಿ ಹೇಳ್ತಾಳೆ ಗಂಡಗ, ನಾವೇನು ದಾರ್ಯಾಗ ನಾಯಿಗೆ ರೊಟ್ಟಿ ಹಾಕ್ಯಲ್ಲ ಆ ಪುಣ್ಯ ನೀ ಕೊಂಡು ತಗೊಂಡ್ಬಿಡತ್ತೆ, ಆ ಪುಣ್ಯ ನೀ ಕೊಂಡು ತಗೊಂಡ್ಬಿಡು. ಅವಾಗ ಬಂಧುಗಳೇ ಏನಾಗ್ತದೆ ಅಂತ ಹೊರಗೆ ಬಂದು ಹೇಳ್ತಾನ, ನೋಡಪ್ಪ ನೀ ಪುಣ್ಯ ಮಾಡಿಲ್ಲ ಅನ್ಬೇಡ, ದಾರ್ಯಾಗ ನಾಯಿಗೆ 2 ರೊಟ್ಟಿ ಹಾಕಿದಿ, ಅದೇ ಪುಣ್ಯ ತಿಳ್ಕೊಂಡು ಒಂದು ಚೀಟಿ ಬರ್ದಿಟ್ಟು ಬಿಡು, ನಾ ಸಂಪತ್ತು ಅದ್ರ ತೂಕ ಇಡ್ತದ. ನಾ ಹಾದಾಗ ರೊಟ್ಟಿ ನಾಯಿಗೆ ಹಾಕಿ ನಿನಗೆ ಹಂಗ ಗೊತ್ತಾಗ್ತದ. ನನ್ನ ಹೆಂಡತಿ ಸದಾವ ಕಾಲ ಪರೋಪಕಾರದ ಕಾಲ ಕಳೀತಾರೆ. ಆ ಪುಣ್ಯಾತ್ಮರೇ, ತೆನೆ ಹೊತ್ತ ಭತ್ತವಾಗ್ಯದ, ಗೊನೆ ಹೊತ್ತ ಬಾಳಿವಾಗ್ಯದ. ಬಾಳಿ ಹಾಕವಾಗ್ಯದ್ರಿ, ನನಗೆ ಗೊಬ್ಬರ ಹಾಕಿ ನೀರು ಹನಿಸಿದ ಮಾಲಕ್ಕ ನಾ ಒಂದಿಷ್ಟು ನೆಲಕಬೇಕು, ನಾ ನೆಲಕಬೇಕು. ನನಗೆ ಎಷ್ಟು ನೀರಾಗ ನಿಂದ್ರಿಸ್ತಿಲ್ಲ, ನಿನಗಷ್ಟು ಊರಾಗ ನಿಂದ್ರಿಸ್ತಿಲ್ಲ ತಿಳ್ಕೊಂಡು ಹೇಳ್ತೈತೆ ಬಾಳಿ ಬಾಳಿ. ಅದಕ್ಕೆ ಪುಣ್ಯಾತ್ಮರು ಭಾಗಬೇಕು ತಿಳ್ಕೊಂಡು. ಭತ್ತನೂ ಕೂಡ ಬಾಗೈತಿ, ಭತ್ತನೂ ಬಾಗೈತಿ. ಆ ಭತ್ತ ಬಾಗಿದಾಗ ಭೂಮಿ ತಾಯಿಗೆ ಭೂಮಿ ತಾಯಿ ಹೇಳತ್ತ, ನೋಡಪ್ಪ ನಾ ಯಾವಾಗ ನಿನಗೊಂದಿಷ್ಟು ಬೆಳಿಲಿಕ್ಕೆ ಅನುಕೂಲ ಆಗಬಾರ್ದು, ನಿನಗೆ ಯಾರೋ ಗೊಬ್ಬರ ಹಾಕಿದ್ರು, ಯಾರೋ ನೀರು ಹಾಕಿರು, ನನ್ನ ಮಡಿಲೊಳಗ ನಿನಗೆ ಬೀಜ ಇಟ್ಟು ನಿನ್ನ ಎತ್ತರಕ್ಕೆ ಬೆಳೆಸೋಟಿಗೆ ನೀನೇನ್ ಮಾಡಿದಿ, ಕೃತಜ್ಞತೆಯಿಂದ ತಳಗ ಮಡದಿ. ನೀ ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸಿ ಮಾಡದಿಲ್ಲ, ಮೊಟ್ಟ ಮೊದಲು ದೇವರ ಪೂಜೆಗೆ ನಿನ್ನನ್ನು ನೈವೇದ್ಯತೆ ತಗೊಂಡು ಹೋಗಿ ನಾ ಆಶೀರ್ವಾದ ಮಾಡ್ತೇನೆ ಭೂಮಿ ತಾಯಿ. ಹಂಗ ನೀ ಪುಣ್ಯ ಮಾಡಿದಿಲ್ಲ ಕೊಟ್ಬಿಡಲ್ಲ. ಆ ಚೀಟಿ ಬರೆದು ಕಟ್ಟಾಗಿಟ್ರು, ಅವನ ಅಂಗಡಿಯಾನ ಸಂಪತ್ತೆಲ್ಲ ತಂದಿಟ್ರು ಚೀಟಿ ಮೇಲೆ ಹೇಳ್ಬೇಕು. ಅವಂದ ನಾನು ಬರೀ 2 ರೊಟ್ಟಿ ಅಂತ ಒಂದು ಚೀಟಿ ಬರ್ದಿಟ್ಟಿನಿ, 2 ರೊಟ್ಟಿ ಅಂತ ಚೀಟಿ ಬರ್ದಿಟ್ಟಿನಿ, ಇವನ್ ಅಂಗಡಿಯಾನ ಸಂಪತ್ತೆಲ್ಲ ಮುಗಿದದ. ಇನ್ನೂ ತಕಡಿ ಈ ಚೀಟಿ ಮ್ಯಾಲ ಹೇಳ್ತ ಏನೋ ಇದ್ರ ಗಮ್ಮತ್ತೈತಂದ, ನಾ ಪುಣ್ಯ ಮಾಡೋದ್ರೆ ನನ್ನ ಚೀಟಿ ನನ್ ಕೊಟ್ಬಿಡ. ತಮ್ಮ ಇನ್ನೂ ಸಂಪತ್ತು ತಂದು ಕೊಡ್ತಾನ, ಕರೆ ಕೊಟ್ಟು ಇಲ್ಲಿ ನಾ ಇನ್ನು ಮಾರಂಗಿಲ್ಲ. ಅವಾಗ ಬಂಧುಗಳೇ ಆ ಚೀಟಿ ತಗೊಂಡು ವಾಪಸ್ ಬಂತ. ಎಲ್ಲಿ ಕೂತು ಊಟ ಮಾಡಿದಿಲ್ಲ, ನಾಯಿಗೆ ಕೊಟ್ಟಿದ್ರ, ಆ ಜಾಗಕ್ಕೆ ಬಂದು ಕೂತಾಗ ಒಂದು ಮಾತು ನೆನಪಿಗೆ ಬಂತು. ನಾನು ಹೆಂಡತಿ ಅದಕ್ಕೆ ಕಳ್ಸಾಳು, ಏನಾರ ತಗೊಂಡು ಬರೋದತ್ತು ಕಳ್ಸ್ಯಾಳ. ಅಕಸ್ಮಾತ್ ಹಂಗ ಬರಿಗೈಲೆ ಹೋದ್ವಿ ಅಂದ್ರ ಮನ್ಯಾಗ ಲಡಾಯಿ ಚಾಲು ಆಗ್ತದ, ಭೂಕಂಪ ಆಗ್ತದ. ಅದಕ್ಕ ನಾವೇನ್ ಮಾಡಿದ, ಅಲ್ಲಿ ಏನು ನೀಡಿದಿಲ್ಲ ರೊಟ್ಟಿ ನಾಯಿಗೆ, ಅಲ್ಲಿ ಎಲ್ಲ ಗುಂಡು ಕಲ್ಲುಗಳು ಹಾಕೊಂಡು ಜೋಳಿಗೆ ಹಾಕೊಂಡ ಎಗಲಿಗೆ ಹಾಕೊಂಡು ದೋತ ತಗೊಂಡು ಜೋತು ಬಿದ್ದಿತ್ತ. ಹೆಣ್ತಂದಳ ನನ್ನ ಗಂಡ ಏನೋ ತಂದಾಳ ತಿಳ್ಕೊಂಡು ಅದನ್ನ ಒಯ್ದು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಂದ ಪುಣ್ಯಾತ್ಮನ ಒಯ್ದು ಜಗಲಿ ಮೇಲೆ ಇಡು, ಆಮೇಲೆ ಪೂಜೆ ಮಾಡಿಕ ಮೊದಲು ನಾನು ಹೊಟ್ಟೆ ಹಸರು ಇಟ್ಟು ಕೊಡಂದ. ಕಲ್ಲಂದ್ರೆ ಮತ್ತೆ ನನಗೆ ನೀಡಬೇಕಲ್ಲ, ಕಲ್ಲು ಹಾಕಿದ್ರೆ ಅವಾಗ ಮನೋಭಾವ ಜಗಲಿ ಮೇಲೆ ಈಡ ತಂದಾಗ ಹೆಂಟು ಓದಿಟ್ಟು ಇವನಿಗೆ ಊಟಕ್ಕೆ ಕೊಟ್ಟಾಗ ಸಮಾಧಾನ ಆಗಲ್ಲ. ನೀ ಊಟ ಮಾಡ್ಕೊತಿರೋ ನಾ ಪೂಜೆ ಮಾಡ್ತಾನಂದ್ರೆ, ಈ ಊಟ ಮಾಡೋ ಸಂದರ್ಭದಾಗ ಹೋಗಿ ಆ ಜಗಲಿ ಮೇಲೆ ಇರ್ತಕ್ಕಂಥ ದೋತ್ರದೊಳಗೆ ಇರ್ತಕ್ಕಂಥ ಗಂಟು ತೆಗೆದು ಪೂಜಾ ಮಾಡ್ಬೇಕಂತ ನೋಡ್ತಾಳ ಪುಣ್ಯಾತ್ಮನೇ. ಆ ಪುಣ್ಯಾತ್ಮ ಎಷ್ಟು ಕಲ್ಲು ತುಂಬಿಕೊಂಡು ಬಂದಿದ್ಲ, ಅವೆಲ್ಲ ಬಂಗಾರದ ಗುಂಡಾಗಿರುತ್ತೆ, ಅವೆಲ್ಲ ಬಂಗಾರದ ಗುಂಡ. ಅದಕ್ಕೆ ಕನಕದಾಸರು ಹೇಳ್ತಾರೆ, ತಾನು ಉಣ್ಣದ ಪರರಿಗೆ ನೀನು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡಂಗಿಲ್ಲ, ಹೊಟ್ಟಿನ ಬರಿವಾಗ ನಾಯಿ ಮಕ್ಕೊಂಡಿರ್ತೈತಿ, ಓದರ್ತದ, ತಾನು ತಿನ್ನಂಗಿಲ್ಲ, ಮತ್ತೊಬ್ಬರಿಗೆ ಕೊಡಂಗಿಲ್ಲ. ಹಂಗ ಆಗಬಾರ್ದು ಪುಣ್ಯಾತ್ಮರೇ. ಅದಕ್ಕೆ ಪುಣ್ಯಾತ್ಮರ ಹಣವಿದ್ದಾಗಲೇ ವೃತ್ತಿ, ಗುಣವಿದ್ದಾಗಲೇ ನೀವು ಮಾಡಿ ಮುಕ್ತಿ ಪಡಿ ಅಂತ ಆತ್ಮ ತಿಳ್ಕೊಂಡಿರ್ತಾರ. ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಸಂದಳು ಹಂಚಿ ಉಣ್ತಕ್ಕಂಥ ಕಾರ್ಯವನ್ನು ಮಾಡಪ್ಪ. ಹಂಚು ಗುಣ ನಿನ್ನಲ್ಲಿ ಬಂತಂದ್ರೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಹೃದಯ ಬಂದ್ಬಿಡ್ತು. ಏನ್ ಬೇಡ್ಕೊಂಡ್ರು ಸಿದ್ಧರಿ ಧರಣಿಗೆ ಬಂದಾಗ ಪರಮಾತ್ಮನಿಗೆ ಏನು ಬೇಡ್ಕೊಂಡಿರ್ತಕ್ಕಂಥ ಭಕ್ತರಿಗೆ ಭಾಗ್ಯ ಕೊಡು, ಮಕ್ಕಳಿಗೆ ಬಡತಾನ ಕೊಡು ಅಂತಕ್ಕಂಥ ಭಾಗ್ಯ ಬೇಡ್ಕೊಂಡು ಬಂದು ಸಿದ್ಧ ಪುರುಷರಲ್ಲಿ. ಅದಕ್ಕೆ ಪುಣ್ಯಾತ್ಮರೇ ಇವತ್ತು ಕಂಬಳಿಗೆ ಕುಲ ಇಲ್ಲ, ಭಂಡಾರಕ್ಕೆ ಜಾತಿ ಇಲ್ಲ ತಿಳ್ಕೊಂಡು ಜಗತ್ತೆಲ್ಲ ಪುಣ್ಯಾತ್ಮರೇ ಇದಕ್ಕೆ ಶಿರವಾಗ್ತದ, ಬಲಿವಾಗ್ತದ. ಅದಕ್ಕೆ ನಮ್ಮದು ಏನು ಅಂತಕ್ಕಿದ್ರೆ ನಮ್ಮಲ್ಲಿ ತಿಳ್ಕೊಂಡು ಇಷ್ಟೇ ಪುಣ್ಯಾತ್ಮರೇ, ಭಗವಂತ ಇದೊಂದು ಅವಕಾಶವನ್ನು ಕೊಟ್ಟಾನ. ನನಗೊಂದಿಷ್ಟು 2 ಹೊತ್ತು ಊಟ ಮಾಡೋಕೆ ಅವಕಾಶ ಕೊಟ್ಟಾನ, ಅವನಿಗೆ 1 ಹೊತ್ತು ಕೊಡೋದು ಸಿಗಲಾರ್ದಂಗೆ ಗತಿ ಇಟ್ಟಾನ. ಅವನಿಗೆ ಉಳಿಸಿ ನಾನು ಉಣಬೇಕಂತಕ್ಕಂಥ ಭಾವ ನಿನ್ನಲ್ಲಿ ಬಂತಂದ್ರೆ ಪುಣ್ಯಾತ್ಮರೇ ಅದು ನಿನ್ನಲ್ಲಿ ವೃದ್ಧಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ, ಹಿಂದೆ ಮಾಡಿದ ಪುಣ್ಯ ಹಿಂದುಂಡು ಉಡುವ ಆತ್ಮ, ಹೀಗೆ ಮಾಡಿದ ಪುಣ್ಯವನ್ನು ಮುಂದುಂಡು ಉಡುವ ಆತ್ಮ ಅಂತಕ್ಕಂತ ಹೇಳ್ಕೊಂಡು ಬಂದಾರ. ನಾನು ಅಕಸ್ಮಾತ್ ಯಾರಿಗೊಂದು ದಬನಾನ ಕೊಡ್ಲಿ ಅನ್ನೋದು ನನ್ನ ಪರಿಸ್ಥಿತಿ ಏನಾಗ್ತದೆ. ಆದ್ರೆ ಈ ಜಿಪ್ಪುಂಡ್ರು ಇರ್ತಾರ ನೋಡು, ಯಾರಿಗೆ ಏನು ಕೊಡಂಗಿಲ್ಲ, ಯಾರಿಗೆ ಏನು ಕೊಡಲಾರ್ದು ಬಳಿ ಮಾಡಿ ಇಟ್ಟಿರ್ತಾರ. ಖರೆ ಅವರಂತ ದಾನಿಗಳು ಯಾರಿಲ್ಲತ್ತ ಜಗತ್ತಿನ. ನೀವೇನ್ರಿ ಉಲ್ಟಾ ಹೇಳತ್ತಿರ್ತಾರೆ. ಅವ್ರ ಹಾದುಗಳಿಗೆ ಎಲ್ಲ ಒಮ್ಮೆ ಬಿಟ್ಟು ಹೋಗಿ ಬಿಡ್ತಾರಿಲ್ಲ. ಇದ್ರಾಗ ಕೋಕಾದಲ್ಲಿ ಉಸುರು ಹಾದುಗಳು ಕೀಲಿ ಏನು ಬೇಕಾದಷ್ಟು ಮುಚ್ಚಿಟ್ಟು ಇಟ್ಕೊಂಡ್ರು ಕೂಡ, ಕೀಲಿ ಬೇಕಾದಷ್ಟು ಮುಚ್ಚಿಟ್ಕೊಂಡ್ರು ಕೂಡ ಒಳಗಿನ ಉಸುರು ಹಾದುಗಳಿಗೆ ಜಳಕ ಹಾಕ್ತಾರಿಲ್ಲ. ಹೆಣಕ್ಕೆ ಜಳಕ ಹಾಕ್ತಾರೆ, ಯಾಕೆ ಹಾಕ್ತಾರೆ? ಅದೇ ಹೊಲಸಾಗಿರ್ತದೆ.
ಜಳಕಾಗ್ತಾರೆ. ಈ ಮುದುಕಿ ಎಲ್ಲೇರಿ ಕೀಲಿ ಇಟ್ಕೊಂಡು ಬಂಗಾರದ ಸೊಂಟಾಗಿ ತುರ್ಕೊಂಡು ಏನಾರ ಗತ್ತ ಹಿಡಿಸಿರ್ತೈತಿ. ನಾವು ಹುಡುಕ್ಯಾಡ ಕೂತ್ರ ಮಂದಿ ಯಾರ ತಪ್ಪು ತಿಳ್ಕೊಂಡು ಇದಕ್ಕೆ ಜಳಕ ಹಾಕೊಂಡ ಯಾವಾಗ ಗಂಡ ತಕ್ಕೊಳ್ಳೋ ಸಲಾಗಿ ಇದಕ್ಕೆ ಜಳಕ ಹಾಕ್ತಾರ ಹೇಳ್ಕೊಂಡು ಬಂದಾರ. ಅದಕ್ಕೆ ನಿಮ್ದು ಏನೈತಿದ್ರ ಪಾತ್ರ ಏನೂ ಇಲ್ಲ. ಈ ಜಿಪ್ಪನ್ ಕಂಪನಿ ಇರ್ತಿರ್ತದ, ಜಿಪ್ಪನ್ ಕಂಪನಿ ಇರ್ತದ. ಮುದುಕಿ ಸಂಸಾರ ಮಾಡ್ಕೊಳಕ್ ಬಹಳ ಜಿಪ್ಪನ್ ಇರ್ತದ. ಸೊಸಿದು ಬಾಂತಾನ ಆಗಿರ್ತದ ಮನ್ಯಾಗ. ಸೊಸಿದ್ ಬಾಂತಾನದಾಗ ಹೆಣ್ಮಕ್ಳಿಗೆ ತುಪ್ಪ ನೀಡ್ತಾರೆ ಇಲ್ಲ. ಇವ್ರು ಕೇಳಪ್ಪ ನೀವೇನ್ ತಂದು ಕೊಟ್ರೆ ನೀವು ತಂದು ಕೊಟ್ರೆ ನೀಡ್ಬೇಕಲ್ಲ. ಆ ಮುದುಕಿ ಏನ್ ಮಾಡಿತ್ತು, ಹಣದು ಬಾಂತ ಸೊಸಿ ಮನ್ಯಾಗಿತ್ತು. ಆ ತುಪ್ಪ ನೀಡ್ಬೇಕ ತಿಳ್ಕೊಂಡು ಆ ಮಣ್ಣಿನ ಮೈಯಾಗ ತುಪ್ಪ ಇರ್ತಿತ್ತ. ಅವಾಗ ಸೂಜಿ ಒಂದು ತಗೊಂಡು ಹೋಗ್ತು ಮುದುಕಿ. ಆ ಬೆಂಕಿಯಾಗಿಟ್ಟ ಆ ತುಪ್ಪದ ಚುಚ್ತ ತಂಗಿ ಹಿಂಗ್ ಹಾಳ್ ಹಿಡಿತ. ಟಪ್ 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 ಅಂತ 3 ಹನಿ ಬಿತ್ತು. ತಂಗಿ ಮತ್ತೆ ನಿನಗ ಬೇಕಾಗ್ತತಿ. ನಾಳೆ ಅಲ್ಲ ಮತ್ತೆ ನಿಂದ 2ನೇ ಬಂತಾನ ಆಕತ್ತ. ಅವಾಗ ಬೇಕಾಕತಿ ಇಟ್ಕೊಂಡು. ಅವಾಗ ಹಳ್ಯಾ ಮನೆಗೆ ಬಂದು ನೋಡಿ. ಹಳ್ಯಾಗ ಸೂಜಿಗೆ ತುಪ್ಪ ನೀರು ಒಪ್ಕೋತಾನ, ಒಪ್ಪುದಿಲ್ಲ. ಅವಾಗ ಮುದುಕಿ ನೆರಮನೆಗೆ ಗೊತ್ತು ಡಬಣ ತರಲ. ನೆರಮನೆಗೆ ಡಬಣ ತರಲಾಕೋತು. ಅತ್ತೆ ಗೊತ್ತಿತ್ತು ಹಳ್ಯಾಗ. ಅತ್ತೆ ಒಳಗ ಪುಣ್ಯಾಪ ಹೊರಗೆ ಹೋಗಿ ಒಳಗೆ ಬರೋದ್ರೊಳಗೆ ಏನ್ ಮಾಡಿದ, ಮಣ್ಣಿನ ಬಗ್ಗೆ ಕಿಚ್ಚಿನ ಮೇಲೆ ಇಟ್ಟಿದ್ದ. ಮುದುಕಿ ಒಳಗೆ ಕಾಲು ಹಿಡ್ತಿತ್ತು. ಮತ್ತೆ ತಾನು ಮುಂದಿಟ್ಟು ಹುಗ್ಗಿ ಮಾಡಿತ್ತು ಮುದುಕಿ. ಆ ಡಬಣ ತಂದ ಕಾಶಿಗಳು ಈ ತುಪ್ಪದ ಮಗ್ಯಾಗ ಚುಚ್ಚು ಹಳ್ಳಿ ಬಿದ್ದು ಧಮಕ್ಕ ಬಿದ್ದು ಎಪ್ಪ ಹಾಕಂತ ಮುದುಕಿ. ಅದಕ್ಕೇನು ಗೊತ್ತ, ತಳ ಬಿಟ್ಟೈತಿ. ಅವಾಗ ಪುಣ್ಯಾತ್ಮರ ಹಳ್ಯಾನಾಗೆಲ್ಲ ತುಪ್ಪ ಬಿದ್ದು ಬಿಡಿತು. ಮುದುಕಿ ಹಿಂಗ್ ವಿಚಾರ ಮಾಡಿತ್ತು, ತಮ್ಮ ನನಗೆ ಹಿಂದರೆ ಯಾರದಾರ ಮುಂದರೆ ಯಾರ. ಎಷ್ಟು ದಿವಸ ನಿನಗೆ ಮಗಳು ಮದುವೆ ಮಾಡಿಕೊಟ್ಟ, ನಾಳೆ ಯಾರ ಜೋಡಿ ಉಳ್ಳಿ ನಿನ್ ಜೋಡಿ ಉಣ್ಣು ಆಸೆ ಆಗಿತ್ತಂದು. ಹಳ್ಯಾ ತಿಳ್ಕೊಳ್ಳೋದು ಗತ್ತು ಗುಮ್ಮೈತಂದು. ಯಾರು ಬೇಡತ್ತಾರ ಹಂಗ ಉಣ್ಣು ಕಾಲಕ್ಕೆ ಏನಾಗಿತ್ತು, ಹಳ್ಯಾನ ಕಡೆ ತುಪ್ಪ ಹೆಚ್ಚು ಬಿದ್ದಿತ್ತು, ಮುದುಕಿ ಕಡೆ ತುಪ್ಪ ಇಲ್ಲಾಗಿತ್ತು. ಮದುವೆ ಮಾಡಿ ಕೊಟ್ಟ 6 ವರ್ಷ ಆಯ್ತು. ನಾನು ಮಗಳಿಗೆ ಒಂದು ಸೀರೆ ಅಂದೇವತ್ತು ಹಿಂಗೆ ಗೆರಿಕಿರ್ತಾರೆ. ಒಂದು ಜಂಪರ್ ಅಂದಿವ ಬೆಳ್ಳಿದ ಗರಾಗರ ಪಾದು ಬಿಡ್ತು. ತುಪ್ಪೆಲ್ಲ ದಡ 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 ಮುದುಕಿ ಕಡೆ ಪಾದು ಬಿಡ್ತು. ಹಳ್ಯಾ ಅಂದ, ಅತ್ತಿ ನಿಂದು ಒಂದೊಂದು ಮಾತಕ್ಕೆ ನಾನು ಹೊಟ್ಟೆಗೆ ಹೆಂಗಾಗತ್ತೆ ಗರ್ಭ ಕಲಿಸಿದಂಗ ಆಗತ್ತೆ ಕಲಿಸ್ಬಿಟ್ಟು. ಅವಾಗ ಮುದುಕಿ ನೀ ಇಟ್ಟು ತಾಪ್ ಮಾಡ್ಕೊಂಡು ತಿರುವುದು ನೋಡಿ ನನಗೆ ಹೆಂಗಾಗತ್ತೆ, ಎತ್ತು ಕುಡಿಯಾಗತ್ತೆ ಅಲ್ಲಿ ಕುಡಿದು ಬಿಟ್ಬಿಟ್ಟೆ. ಎಂಥವ್ರದಿಂದ ಪುಣ್ಯಾತ್ಮರು ಏನೂ ಸಾಧಿಸಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥದನ್ನ, ಪರಮಾತ್ಮ ಕೊಟ್ಟಿರ್ತಕ್ಕಂಥದನ್ನ ಒಂದಿಷ್ಟು ಪುಣ್ಯಾತ್ಮರೇ ನೋಡು. ಪಶು ಪಕ್ಷಿ ದನ ಕರ ಬದುಕಬೇಕಾಗಿತ್ತಂದ್ರ 3 ತಾಳು ಅಂತ ಇಲ್ಲಿ ಹಿರಿಯರು ಹೇಳ್ಕೊಂಡು ಬಂದಾರ. ಒಂದ ಮಾತ್ರ ನಿನಗದ. ಅದಕ್ಕೆ ನಿನಗಿರ್ಬೇಕಾಗಿರ್ತದ ಏನು ಅಂತಕ್ಕಿದ್ರೆ, ಈ ಜನ್ಮದಲ್ಲಿ ಪರ ಜನ್ಮದಲ್ಲಿ ಸುಖಿ ಆಗಬೇಕಾಗಿತ್ತಂದ್ರ ಯಾವುದು ಅಂತ ಕೇಳ್ಕೊಳ್ಳೋದು ಧರ್ಮರತಿ ಅಂತಕ್ಕಂಥದ್ದು ಕರೀತಾರೆ. ಧರ್ಮ ಪುಣ್ಯ ಅಂತಕ್ಕಂಥದ್ದು ಎಲ್ಲರೂ ಬೇಕಾಗ್ತದೆ. ಇಲ್ಲಿ ಸುಖ ಬಹಳ ಶ್ರೀಮಂತರಾಗ್ಯಾರಿ, ಬಹಳ ಸಾಕಷ್ಟು ಗಳಿಸ್ಯಾರ. ಕಾರಣ ಏನು, ಮಾಡಿದ ಪುಣ್ಯ ಮುಂದೆ ಅವ್ರ ತಲೆಬಿಂದಿಗೆ ಬಂದು ಕೂತು ಉಣಿಸ್ತದೆ. ಯಾರು ತಗೊಳಕ್ ಬರುದಿಲ್ಲ. ನೀ ಮಾಡಿದ ನೀನೇ ಉಣ್ಣು, ನೀಡಿ ಬ್ಯಾಡಿ ಯಾರಿಗೆ, ಉಂಡುಳುವುದಾಗಲ್ಲ ತಮ್ಮ ತಗದಿಡ ಯಾರಿಗೆ ತಿಳ್ಕೊಂಡು ಬಂದವ್ರು ಹೇಳ್ಯಾರ. ತಾನೇ ಮಾಡಿದ ಕರ್ಮಕ್ಕೆ ತಾನೇ ಯೋಗಿನಾಗಬೇಕು ಭೋಗಿನಾಗಬೇಕು ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಾರ. ಅದಕ್ಕೆ ಬಂಧುಗಳೇ, ಇವತ್ತ ತಾಜ್ಪುರ ಗ್ರಾಮದಲ್ಲಿ ಎಂತ ಅಪರೂಪದ ಕಾರ್ಯ ನೀವು ನೋಡಾಕತ್ತೆ. ನನಗೆ 8 ದಿವಸ ಗೊತ್ತಾಯ್ತು. ನಿತ್ಯ ಲಿಸ್ಟ್ ಓದಾಕ 1 ತಾಸು ಬೇಕು. ಎಷ್ಟರೇ ಕೊಡ್ಲ, 1 ರೂಪಾಯಿ ಕೊಟ್ಟವನು ಶ್ರೀಮಂತ ಅದಾನ, 1 ಲಕ್ಷ ಕೊಟ್ಟವನು ಶ್ರೀಮಂತ ಅದಾನ. ಆದ್ರೆ ಕೊಡುವಂತ ಭಾವದಲ್ಲ, ಈ ಭಾವಕ್ಕೆ ಪುಣ್ಯಾತ್ಮನ ನಾನು ಸೋತು ನಿಮ್ಗೆ ನಾನು ಅಭಿನಂದನೆ ಹೇಳಾಕತ್ತೇನೆ. ಇದು ಬೇಕು ಪುಣ್ಯಾತ್ಮ. ಮತ್ತ ಅದರೊಳಗೆ ವಿಶೇಷವಾಗಿ ಕೇಳಬೇಕು ಅನ್ನೋದೈತಿಲ್ಲ. ಕೊಟ್ಟ ಸುಮ್ ಕೊತ್ತೀನಿ ನಾವು. ನಾನು ಕೇಳಿ ಊರೆಲ್ಲ ದೂರ ಅದಾವ, ತೋಟದಾಗ ವಸ್ತಿ ಅದಾವ ಅಪ್ಪಗೋಡ ಅಂತ ಹೇಳಿದ್ರು. ಬಹುತೇಕ ಮುಂಜಾನೆ 10 ಗಂಟೆಗೆ ಬಂದೈತಿ. ಮಧ್ಯಾಹ್ನ ಗುಡಿಗೆ ದೇವ್ರು ಯಾವಾಗ ಬಂದೈತೆ 3 ಗಂಟೆಗೆ ಬಂದಿರ್ಬೇಕು. ಎಲ್ಲವನ್ನು ಮರೆತು ಪ್ರಪಂಚ ಮರೆತು ಎಲ್ಲಿ ಬೆರ್ತೀರಿ ತಕ್ಕಿದ್ರ ಆ ತಾಯಿ ನಮ್ಗೆಲ್ಲ ಸುಖಿ ಇರ್ತಾಳ, ಅನುಕೂಲ ಇರ್ತಾಳ. ಇನ್ನು ಮುಂದೂ ಕೂಡ ಹಿಂಗೆ ನಮ್ಮನ್ನು ರಕ್ಷಣೆ ಮಾಡಿ ತಾಯಿ. ನಿನ್ನ ಹಬ್ಬನಾಗ ಯಾವತ್ತೂ ಕೊರತೆ ಮಾಡೋದಲ್ಲ, ನಿನ್ನ ಜಾತ್ರೆಯನ್ನು ನಾವು ಎಂದೂ ಕೊರತೆ ಮಾಡೋದಲ್ಲ. ನೀನು ನಮಗೂ ಕೊರತೆ ಮಾಡೋದು, ನಮ್ಮನ್ನು ಜೋಪಾನ ಮಾಡೋ ತಿಳ್ಕೊಂಡು ನೀವು ಶುದ್ಧವಾಗಿರ್ತಕ್ಕಂಥ ಹೃದಯಪೂರ್ವಕವಾಗಿರೋ ಭಕ್ತಿಯನ್ನ ತಾಯಿ ಉಡಿ ತುಂಬೇರಿ. ತಾಯಿ ಉಡಿ ಅದಕ್ಕೆ ಉಡಿ ತುಂಬು ಲಕ್ಷಣ ಏನಂತ ತಾಯಿ, ನಿನ್ನ ಉಡಿ ತುಂಬುತ್ತೀವಿ, ನಮ್ಮ ಉಡಿಯನ್ನು ಗಟ್ಟಿಯಾಗಿ ಉಳಿಬೇಕು, ನಮ್ಮ ಭಾಗ್ಯನೂ ಗಟ್ಟಿಯಾಗಿ ಉಳಿಬೇಕಂತಕ್ಕಂಥ ಪರಿಕಲ್ಪನೆ ಬರ್ತದೆ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ, ಭಗವಂತ ಇದೊಂದು ಕೊನೆ ಚಾನ್ಸ್ ಕೊಟ್ಟಾನ. ಇದೊಂದು ಕೊನೆ ಚಾನ್ಸ್ ಕೊಟ್ಟಾನ. ಇದನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು. ಏನು ಸದುಪಯೋಗ ಮಾಡ್ಕೊಂಡ್ರೆ ಹಿಂದೆ ಮಾದರಿ ಹಾಕಬೇಕು, ಹಿಂದಿನ ಬರಾವಳಿಗೆ ಮಾದರಿ ಹಾಕಬೇಕು. ಇಂಥವು ಇದ್ದಪ್ಪ ಇನ್ನೊಂದು 4 ಒಪ್ಪತ್ತು ಬರಬೇಕಾಗಿತ್ತಂತಕ್ಕಂಥ ಕಲ್ಪನೆ ಬಂತಂದ್ರ ನಮ್ಮ ಜೀವನ ಧನ್ಯ ಆಗ್ತದೆ. ಒಟ್ಟಾಗಿ ನಾವು ಸ್ಮರಣೆ ಮಾಡ್ಬೇಕು.
ಅಂಕನಾಡ್ ದೈಗಳು ಏನು ಕೊಡಬಾರ್ದೆಲ್ಲ ಕೊಟ್ಟು ಬಿಟ್ಟ ಪುಣ್ಯಾತ್ಮ ಕುಡ್ಡೆತ್ತು ಕುಂಟು ಕಾಣುವ ತಂಬಾಕು ಸುಣ್ಣಕ ಗತಿ ಇಲ್ಲದಾವ ಮಳಿಂಗರ ಜವಾಬ್ದಾರಿ ಕುಡಿಸಿ ಭಂಡಾರ ಕೊಟ್ಟು ಬಿಟ್ಟ ಹೋಗಿ ನೋಡಿ ಬರೋಗ ತಿಳ್ಕೊಂಡು ಬಂಗಾರದ ಮೆನ್ಸ್ ಬಂದು ತೂಗು ಕಾಲಕ್ಕೆ ಕಸಿ ಅಂಗಿ ಕಟ್ಕೊಂಡು ಪೂಜಾರಿ ಬಂದ ಹೊರಗೆ ಹೇಳ್ತಾರೆ ಮುಗಿಸ್ಬಿಡ್ರ ಅಂದ್ರೆ ಅದಕ್ಕೆ ನಾವು ಪುಣ್ಯಾತ್ಮರ ಇದು ಯಾರು ಕೊಟ್ಟರು ಯಾರಿಂದ ಗೊತ್ತು ಅಂತಕ್ಕಂಥ ಅರಿವು ನಮ್ಮಲ್ಲಿ ಉಳಿತದ ಎಲ್ಲಿಗ ಪುಣ್ಯಾತ್ಮರ ಭಗವಂತನಿಗೆ ನೆನಪು ನಮ್ಮನಿಗೆ ನಾವೇನ್ ಸಲ್ಲಿಸ್ಬೇಕಾಗಿತ್ತಂದ್ರ ನೀ ಕೊಟ್ಟದಲ್ಲೇ ನನ್ನ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾವೆ ಪಕ್ಷಿ ಗಿಡದೊಳಗೆ ಹಾರಾಡ್ತದ ಆಕಾಶದಾಗ ಆ ಪಕ್ಷಿ ಹೇಳ್ತದ ಗಿಡದೊಳಗೆ ಹಣ್ಣಿಟ್ಟಿ ಸರೋವರದೊಳಗೆ ನೀರಿಟ್ಟಿ ಪಕ್ಷಿ ಕುಲಕ್ಕೆ ನೀನು ಅನುಕೂಲ ಮಾಡಿಕೊಟ್ಟ ಭಗವಂತ ನಿನಗೆ ಧನ್ಯವಾದಗಳು ನಿನಗೆ ಧನ್ಯವಾದಗಳು. ನಾನು ಯಾರಿಗೆ ಹೇಳಕತ್ತೀವಿ ನಮ್ಮ ಮಗ ಬಹಳ ಶಾಣೆ ರೀ ಬಹಳ ಶಾಣೆ ಮಗ ಯಾವ ಮಗನೂ ಶಾಣೆ ಅಲ್ಲ ಮಗಳು ಶಾಣೆ ಅಲ್ಲ ನೀನು ಹೋಗ ಶಾಣೆ ಮಾಡ್ತದೆ ಪುರುಷ ನೈ ಬಲವಾನ್ ಸಮಯ ಬಲವಾನ್ ನಿನ್ನ ಸಮಯ ಚಲೋ ಇತ್ತಂದ್ರೆ ಕರ್ಮ ತೇರ ಅಚ್ಚ ಕಿಸ್ಮತ್ ತೇರ ದಾಸಿ ನೇತ ತೇರ ಸಾಪ್ ಕರ್ಮೇ ಮತ್ತೋರ ಕಾಶಿ ಅಂತಕ್ಕಂಥ ಮಾತು ಕಾಶಿ ಎಲ್ಲದಲ್ಲ ತೆಕ್ಕಿರೋ ಪುಣ್ಯಾತ್ಮ ಇಲ್ಲಿ ಅಂತ ನೀನು ಭಾವ ಸೊತ್ತಬೇಕು. ಕೊನೆಯದೊಂದು ಹೇಳ್ಬಿಡ್ತಾನ ಚೀಟಿ ಕೊಡ್ತಾನ ಮೊದಲು ಹೇಳ್ಯಾರು ಕೊನೆಗೆ ಬಂದ್ಬಿಡ್ತಾನ ನಮ್ಮ ಮನಸ್ಸು ಪವಿತ್ರ ಆಗಿರ್ತಕ್ಕಂದ್ರ ಪುಣ್ಯಾತ್ಮ ತಮಗೆಲ್ಲ ಗೊತ್ತಿರ್ತಕ್ಕಂಥ ರೋಹಿದಾಸರ ಚಪ್ಪಲ್ ಹೊಲಿತಿರ್ತಾರೆ ಇದೆಲ್ಲ ನೆನಪು ತಂದ್ಕೊಡು. ಈ ಜಗತ್ತಿನಾಗ ನೀವು ಕೇಳಾರ್ದು ಯಾವ್ದು 70 ವರ್ಷ ಇತಿಹಾಸದಾಗೆಲ್ಲ ಬಂದು ಹೋಗಿರ್ತಾವ ಸುಮ್ಮನೆ ನಿಮಗೆ ನೆನಪು ಮಾಡಿ ತಂದು ಕೊಡ್ತದ. ಒಬ್ಬ ಪುಣ್ಯಾತ್ಮರ ಬ್ರಾಹ್ಮಣ ನದಿ ಸ್ನಾನ ಕೊಂಡ ಅವನ ಚಪ್ಪಲ್ ಬಂದು ಕರ್ಮ ರೋಹಿದಾಸರ ಕಾಯಕ ಮಾಡ್ಕೊತ್ ಕುಂತ ಹಿಂಗ್ ಹೋಗಿದ್ದಾನ. ಯಾಕಂದ್ರ ನಾನು ಶ್ರೇಷ್ಠ ಅಂತಕ್ಕಂಥ ಯಾರಲ್ಲಿ ಪುಣ್ಯಾತ್ಮರು ಏನು ಅಡಿಗೆ ಐತೆ ಅನ್ನೋದು ಗೊತ್ತಿಲ್ಲ. ನಾನು ಮೊನ್ನಿನ ದಿವಸ ಬರೀ 5 ರೂಪಾಯಿ ಪೆಣ್ಣು 5 ಕೋಟಿ ಚೆಕ್ ಬರೀತದಪ್ಪ. ಯಾರನ್ನೂ ಕೂಡ ಅಲ್ಲಗಳಿಲಿಕ್ಕೆ ಹೋಗ್ಬೇಡ, ಯಾರನ್ನೂ ಕೂಡ ಹೀಯಾಳಿಸ್ಲಿಕ್ಕೆ ಹೋಗ್ಬೇಡ. ಯಾವುದೇ ವಸ್ತು ಒಂದು ಮನುಷ್ಯ ಉಪಯೋಗ ಬರ್ತಾನೆ. ಹೈದರಾಬಾದ್ ಹಜಾಮನತೆ ನಿಮ್ಗೆ ನಿಜಾಮನ ಕೈ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಯಾವ ವ್ಯಕ್ತಿನೂ ಕನಿಷ್ಠ ತಿಳ್ಕೊಂಡು ನಾವು ದೂರ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರ. ಅಂತ ಸಂದರ್ಭ ಇವನಲ್ಲಿ ತುಂಬಿದ ಚಪ್ಪಲಿ ಹೊರಡ್ಬೇಕು. ಅಷ್ಟೇ ಸ್ವೀಕಾರದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವೀಕಾರ ಮಾಡಿ ಚಪ್ಪಲಿ ಹೊರದು ಎಲ್ಲಿ ಹೊಂಟೀನಿ ಗಂಗಾ ನದಿ ಸ್ನಾನಕ್ಕೆ ಹೊಂಟೀನಿ ಅಂತ ಇದೊಂದು ತಾಂಬೂಲ ಒಯ್ದ ನನ್ನ ತಾಯಿ ಗಂಗಾ ಮಾತೆಗೆ ಕೊಟ್ಬಿಡು. ನಿಂದೆಲ್ಲ ಮುಗಿದೊಳಕ್ಕೆ ಹೋಗಿ ಹೇಳು ನಿನ್ ಮಗ ರೋಹಿದಾಸ್ ಕೊಟ್ಟಾನ ಒಟ್ಟ ಬಳಕ ಆಕೆ ಕೈ ಮಾಡಿದ ಆಕೆ ಕೈ ಒಳಗೆ ಕೊಡು ಕೊಡ್ಲಿ ನಾನು ವಾಪಸ್ ತಗೊಂಡು ಅವ್ನು ನಕ್ಕ ನಾ ಇಷ್ಟು ಹಗಲ ರಾತ್ರಿ ಮಂತ್ರ ನೋಡ್ತೇನೆ ಜಪ ಮಾಡ್ತಾನೆ ತಪ ಮಾಡ್ತಾನೆ ನನಗ ಭೇಟಿಯಾಗಿ ಇಲ್ಲೆಲ್ಲ ಗೊತ್ತಾರ ಇವ್ರು ಜಡಿ ಬಿಟ್ಟುಕೊಂಡು ಗಾಡಿ ಬಿಟ್ಟುಕೊಂಡು ಇವ್ರು ನೋಡೋಣ ಒಂದು ಮಾತು ಬೆಳಕಿಗೆ ಬರ್ತದೆ. 3 ಮಂದಿ ಇಂಥವ್ರು ಇದ್ರತ್ತೆ ಗಿಡದ ಕೆಳಗೆ ಕುತ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ತಾರೆ. ನೀವು 3 ಮಂದಿ ನಾವು 3 ಮಂದಿ ನಮ್ಮನ್ನು ಕಾಪಾಡಬೇಕಿರುತ್ತೆ. ಅಲ್ಲೊಬ್ರು ಜಗದ್ಗುರುಗಳು ಹಾದು ನಡೆದರು ನಡೆದಿರುತ್ತಾರೆ. ಇವ್ರ ಇವ್ರು ಕೈ ಮಾಡೋದು ಸನ್ನೆ ಮಾಡೋದು ನೋಡಿ ಗುರುಗಳು ಗಾಡಿ ತರದಂದ್ರು ಸುತ್ತೆಲ್ಲ ದಾರಿ ನಡು ಕೆರಿ ಗಿಡದ ಕೆಳಗೆ ಕೂತ್ಕೊಂಡು ಒಂದು ಫೋಟೋ ಇಟ್ಟಿದ್ರು. 3 ಮಂದಿ ನೀವು 3 ಮಂದಿ ನಾವು 3 ಮಂದಿ ನಮ್ಮನ್ನು ಕಾಪಾಡ್ರಿ ಅಂತ ಆ ಗುರುಗಳು ಗಾಡಿ ತರಿ ಬಂದು ಕೇಳಿದ್ರಂತ ಏನ್ ಅನ್ನಕತ್ತೀರಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಾಕತ್ತೀವಿ ಏನಂತ ನೀವು 3 ಮಂದಿ ನಾವು 3 ಮಂದಿ ನಮ್ಮನ್ನು ಕಾಪಾಡ್ರಿ. ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ನಾವು 3 ಮಂದಿ ಪೂಜೆ ಆಗ್ಬೇಕು ನಮ್ಮಗಳ ಗೊತ್ತರ್ಯ. ಇದರಿಂದ ಭಗವಂತ ಪ್ರತ್ಯಕ್ಷ ಆಗಲ್ಲ. ಮಂತ್ರದಿಂದ ಆರಾಧನೆ ಮಾಡೋದು ಮಂತ್ರ. ಗುರುಗಳು 5 ಮಂತ್ರ ಕೊಟ್ಟರು. ನಾ ಬಾಳ್ಲಿ ಬರ್ತನೋ ಅಲ್ಲಿ ತನಕ ಮಂತ್ರ ಪಠನ ಮಾಡೋದು. ಅವಾಗ ಇವ್ರು ಪಠನ ಮಾಡೋ ಕಾಲಕ್ಕೆ ಸಾಲಿ ಕಲ್ತಾವ್ರಲ್ಲ ಅವ್ರು 3 ಮಂತ್ರ ಕಳೆದಿದ್ದು 2 ಉಳಿದಿದ್ದು. 6 ವರ್ಷ ಆದ್ಮೇಲೆ ಗುರುಗಳು ವಾಪಸ್ ಬಂದ್ರು ಮತ್ತೆ ಹೋಗೋದು ಅಲ್ಲೇ ರಸ್ತೆ ಇತ್ತು. ಅವಾಗ ಇವರಲ್ಲಿ ಏನು ಶ್ರದ್ಧೆ ಬಂತು ಗುರುಗಳು ಕೊಟ್ಟಿರ್ತಕ್ಕಂಥ 3 ಮಂತ್ರ ಕಳೆದಾಗ ಅವ್ರಿಗೆ ಕೇಳಬೇಕು. ಅಕಸ್ಮಾತ್ ಗಾಡಿ ಜೋಡಿ ಬೆಣ್ಣು ಹತ್ತಿರ ಗಾಡಿ ಹೋಗಿಬಿಡ್ತಾವ. ಗಾಡಿ ಹೆಂಗ ಬರ್ತದೆ ನಾವು ನಡಿಗೆಂದು ಹೋಗೋಣ ತಿಳ್ಕೊಂಡು 3 ಮಂದಿ ಪುಣ್ಯಾತ್ಮ ಹೊಂಟು ನಡೆದ್ರು ನೀರಿನ ಮೇಲೆ ನಡ್ಲಿಕ್ಕತ್ತಿದ್ರು. ನೀರಿನ ಮೇಲೆ ಪಾದ ತೊಯ್ತಾ ಇಲ್ಲ. ಅವಾಗ ಗುರುಗಳೇ ಗಾಡಿ ತರಬಹುದು ನೀರಿನ ಮೇಲೆ ನಡ್ಯಾಕತ್ತಾರೆ ಗಾಡಿ ತರಬಹುದು. ಹೋಗಿ ಇವ್ರು ಕೇಳು ಏನಪ್ಪ ಯಪ್ಪ ನೀವು ಕೊಟ್ಟದ ಮಂತ್ರ 3 ಕಳೆದಾವು 2 ಉಳಿದಾವು ಇನ್ನೊಂದು 3 ಮತ್ತದ ನೆನಪು ಮಾಡ್ತಿರೋದು. ಆ ಗುರುಗಳಂದ್ರತ್ತ ನಾನು 3 ಮಂತ್ರ ಕಳಿಗಾಲಕ್ಕೋ ನೀವು ನೀರಿನ ಮ್ಯಾಲ ನಡೆದ ಮಂತ್ರ ನಿಮಗೆ ಯಾವ್ದೈತೆ ಅನ್ನೋದು ನನಗೆ ಹೇಳ್ಕೊಡು ಅಂತ. ಇದಕ್ಕೆ ಭಾವ ಭಕ್ತಿ ಅಂತ ಕರೀತಾರೆ, ಭಾವ ಸಂಪೂರ್ಣ ಅಂತ ಕರೀತಾರ. ಹಂಗ ನನ್ನ ತಾಯಿ ಹಸ್ತ ಮ್ಯಾಲೆ ಇದ್ದಂದ್ರ ತಾಂಬೂಲ ಕೊಟ್ಬಿಡಂದ್ರು. ಗುರು ಕಾಲಕ್ಕೆ ಪುಣ್ಯಾತ್ಮದ ಗಂಗಾ ಮಾತನ್ನು ಸ್ಮರಣೆ ಮಾಡಿದ. ನೀರಿನೊಳಗೆ ಹಸ್ತ ಬಂತು ತಾಂಬೂಲ ಕೊಟ್ಟ. ತಾಯಿ ತಗೊಂಡ್ರು. ತಾಯಿ ಅಂತಲ್ಲ ಇದೊಂದು ಬಂಗಾರದ ಬಳಿ ಒಯ್ದ ನನ್ನ ಮಗನಿಗೆ ಕೊಟ್ಬಿಡಪ್ಪ ಅಂದ್ರು. ಯಾರು ಗಂಗಾ ಮಾತ ಬಂಗಾರದ ಬಳಿ ಒಯ್ದ ಅವನಿಗೆ ಕೊಟ್ಬಿಡು. ಆದ್ರೆ ಇವನಲ್ಲಿ ಪುಣ್ಯಾತ್ಮರ ಬಂಗಾರ ಬಳಿ ತಗೊಂಡು ಇದನ್ನೇನು ರೋಹಿದಾಸ್ ನೋಡಿಲ್ಲ. ನಾಯಕ ಅವನಿಗೆ ಕೊಡ್ಲಿ
ಒಯ್ದು ನನ್ನ ಮಡದಿಗೆ ಕೊಡ್ಬೇಕಂತ ತಿಳ್ಕೊಂಡು ಬುದ್ಧಿ ಹೊಲಸು ಮಾಡ್ಕೊಂಡು ಸ್ವಾರ್ಥ ಅಂತ ಕರೀತಾರೆ. ಇವತ್ತು ಸಮಾಜದಾಗ ಪುಣ್ಯಾತ್ಮರೆ ಸ್ವಾರ್ಥಿಗಳದಿಂದ ಜಗತ್ತ, ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಊರುಗಳು ಕೆಡ್ಲಿಕ್ಕೆ ಕಾರಣ ಏನಂತಂದ್ರೆ ಸ್ವಾರ್ಥಿಗಳು. ನಮ್ದ ನಡಿಬೇಕು, ನಾ ಹೇಳ್ದಂಗ ಕೇಳ್ಬೇಕು, ನಮ್ದೇ ಇರ್ಬೇಕು ಕಾರವಾರ ಅಂತಕ್ಕಂಥದ್ದು ಈ ಟೀಮ್ ಅಂತ. ಅದ್ರಲ್ಲಿ ಹಂಗ ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರೆ, ಈತ ರೋಹಿದಾಸ್ ಗೊತ್ತಾಗಿಲ್ಲ, ಮಡದಿಗೆ ಒಯ್ದು ಕೊಟ್ಟ. ಮಡದಿ ಅಂತಳ ಇದು ಈ ಬಳೆ ಕಿಮ್ಮತ್ತಿನ ಬಳೆ ಅದ, ಇದನ್ನ ತಗೊಂಡು ನಾನೇನ್ ಮಾಡ್ಲಿ, ರಾಜ್ಯನ ಹೆಂಡತಿ ಕೊಟ್ಬಿಡು, ರಾಣಿ ಕೊಟ್ಬಿಡು. ರಾಣಿಗೆ ಕೊಟ್ಟೆ ಅಂದ್ರೆ ದುಡ್ಡು ಕೊಡ್ತಾರ, ಬಡತನ ಜೀವನ ಕೊಡ್ತೀವಿ. ಅವಾಗ ಪುಣ್ಯಾತ್ಮ ರಾಜ್ಯ ವಾಡೆಗೆ ಹೋದ, ರಾಜನ ಕೈಯಾಗ ಬಳೆ ಕೊಡ್ತಾನೆ. ಇದು ಮಹಾರಾಣಿಯವರು ಕೊಟ್ಕೊಳ್ತಕ್ಕಂಥ ಬಳೆ ಐತಿ, ಇದನ್ನ ತೆಗೆದುಕೊಂಡ್ರೆ ನನಗೊಂದಿಷ್ಟು ಆಶೀರ್ವಾದ. ರಾಜ ಕರೆದ ಮಡದಿ ಈ ಬಳೆ ತೋರ್ಸಿದ್ರು, ಒಂಟು ಬಳೆ ಹಾಕೋಬಾರ್ದು, ಜೋಡಿ ಬಳಿ ಬೇಕಾಗ್ತದೆ. ಈಗ ಯಾವ ಬಳಿ ತಂದಲ್ಲ ಇನ್ನೊಂದು ಬಳಿ ತಂದ ಅಂದ್ರ ಬಹುಮಾನ ಕೊಡ, ತರ್ಲಿಲ್ಲ ಅಂದ್ರೆ ಭಾಷೆ ಕೊಡೋದು. ಹೆಂಗ್ ತಂದಿದ್ರವ? ಕಳತನ ಮಾಡಿದಾಗಾಯ್ತು, ಸ್ವಾರ್ಥಿಯಾಗಿ ತಂದಿದ್ರಿ. ಅವಾಗ ಪುಣ್ಯಾತ್ಮರೇ ಹಳ್ಳಿ ರೋಹಿದಾಸರ ಪಾದಿಗೆ ನಮಸ್ಕಾರ ಮಾಡ್ತಾರೆ. ನನಗೆ ಕಾಸಿ ಆಗ್ತದೆ, ಬಳಿ ತರಲಿಲ್ಲ, ಕಾಪಾಡೋ ನೀನೇ ಅಂತ ತಿಳ್ಕೊಂಡು ಅವಾಗ ಪುಣ್ಯಾತ್ಮರೇ ಅದು ತೊಗಲ ತೋರಿಸ್ತಿದಲ್ಲ ಡಬರಿ, ಆ ಡಬರಿ ಮೇಲೆ ಒಂದು ಪವಾಡ ಮುಚ್ಚಿದ. ತಾಯಿ ಆಪತ್ತು ಬಂದದ, ನಿನ್ ಮಗನಿಗೆ ಒಂದೇ ಬಳಿ ಕೊಟ್ಟಿದತ್ತ, ನನ್ನ ಶ್ರದ್ಧೆ, ನನ್ನ ಭಕ್ತಿ, ಪರೋಪಕಾರ ಗುಣ ಒಂದು ಖರೆ ನಿನಗೆ ಉಪಕಾರ ಆಗಿತ್ತಂದ್ರೆ ಇನ್ನೊಂದು ಬಳಿ ಕೊಡುತ್ತಾ ಇವನು ಕೊಡಿಸಿದ್ರ ಅಂತ ತಿಳ್ಕೊಂಡು ಕೈ ಮುಗಿದು 2 ನಿಮಿಷ ಧ್ಯಾನ ಮಾಡಿದಂತ ಆ ತೊಗಲು ತೋರಿಸು ಡಬರಿಯಾಗ ಪುಣ್ಯಾತ್ಮರು ಬಂಗಾರದ ಬಳಿ ಬರುತ್ತಾರೆ. ಅವಾಗ ಪುಣ್ಯಾತ್ಮರೇ ರೋಹಿದಾಸನ ನಿಸ್ವಾರ್ಥ ಭಕ್ತಿಗೆ ಆ ಬ್ರಾಹ್ಮಣ ದಂಡೋತ್ತ ನಮಸ್ಕಾರ ಹಾಕಿದತ್ತ. ನನಗೆ ರಾಜ್ಯ ಭಾಷೆ ಕೊಟ್ಟರೆ ಚಿಂತಿಲ್ಲ, ನೀನೇ ನನಗೆ ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾನಂತ ಪುಣ್ಯಾತ್ಮರೇ. ಅದಕ್ಕೆ ನಮ್ಮಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಭಾವ ಸುದ್ದಿರ್ಬೇಕು, ಶ್ರದ್ಧವಾದ ಲಭ್ಯತೆ ತಿಳ್ಕೊಂಡು ಹೇಳ್ತಾರ. ನೀನು ಮಾಡ್ತಕ್ಕಂಥದ್ದು ಪುಣ್ಯಾತ್ಮ ಸರ್ವನ ಪ್ರೀತಿಸು, ಎಲ್ಲರಿಗೂ ಒಳಿತು ಅಂತಕ್ಕಂಥದ್ದು ಮಾಡಿದಂದ್ರೆ ನಿನ್ನ ಜನ್ಮ ಕೃತಾರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ 8 ದಿನಗಳ ಪರ್ಯಂತರವಾಗಿ ನಿರಂತರವಾಗಿರತಕ್ಕಂಥ ಜ್ಞಾನದಾಸವ ಅನ್ನದಾಸವ ತೋರಿಸ್ತಕ್ಕಂಥ ಪ್ರೀತಿ ವಾತ್ಸಲ್ಯಕ್ಕೆ ಸದಾವಕಾಲ ನಾನು ನಿಮ್ಗೆ ಋಣಿಯಾಗಿರ್ತೇನೆ. ಆ ತಾಯಿ ಜಗನ್ಮಾತೆ ನಿಮಗೆ ಸಕಾಲಕ್ಕೆ ಮಳೆಯನ್ನು ಕೊಡ್ಲಿ, ಬೆಳೆಯನ್ನು ಕೊಡ್ಲಿ. ನಿಮಗೆಲ್ಲ ಪುಣ್ಯಾತ್ಮರು ಕಸ ಹೊಡೆದವ್ರು ಹಿಡ್ಕೊಂಡು, ಅಡಿಗೆ ಮಾಡೋರು ಹಿಡ್ಕೊಂಡು, ಹೋಳಿಗೆ ಮಾಡೋರು ಹಿಡ್ಕೊಂಡು, ದಾಸೋಹ ನೀಡಿದಂತ ಹಿಡ್ಕೊಂಡು ನಮಗೆ 8 ದಿನಗಳ ಪರ್ಯಂತರವಾಗಿ ಆ ತಾಯಿಲಿ ಬಹುತೇಕ ಕಾರ್ಯಕ್ರಮ ಬರ್ತಾರಿಲ್ಲ ಗೊತ್ತಿಲ್ಲ. ನಮಗೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಎಡಿಯನ್ನು ಮಾಡಿ ಮುಗಿಸಿರ್ತಕ್ಕಂಥ ಆ ತಾಯಿಗೆ ತಮಗೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯನ ಕೊಡ್ಲಿ. ಸದಾಕಾಲ ನೀವೆಲ್ಲ ಊರೊಳಗ ಒಮ್ಮನಸ್ಸಿನಿಂದ ಮಾಡ್ರಿ. ನೀವು ಮಲ್ಲಿಕಾರ್ಜುನ ಜಾತ್ರೆ ಮಾಡ್ರಿ, ಆಂಜನೇಯ ಸ್ವಾಮಿದು ಮಾಡ್ರಿ, ಮತ್ತೆ ಯಾವುದೇ ಇನ್ನೊಂದು ಯಾವುದೋ ಜಾತ್ರೆ ಹೇಳಿರಿ, ಯಾವ ಜಾತ್ರೆ ಮಾಡ್ರಿ ಕೂಡ ಪುಣ್ಯಾತ್ಮರೇ ಇದು ನಮ್ಮೂರಿನ ಜಾತ್ರೆ ಅಂತಕ್ಕಂಥದ್ದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ನೀವೆಲ್ಲ ಒಂದಾಗಿರಿ ಅಂತಕ್ಕಂಥದ್ದನ್ನ ಅತ್ಯಂತ ಕಳಕಳಿಯಿಂದ ತಮಗೆ ಹೇಳ್ತಾ ನಿಮ್ಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ ಅಂದ್ಕೊಂಡು ಆಶಿಸಿ ಮತ್ತೊಮ್ಮೆ ತಮಗೆಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ ವಾಕ್ಯ